കേട്ടില്ലേ? കാണ്ട് ഹിയർ. ഇപ്പൊ കേക്കരുത്. നാരായണാഖ്യേതിരാജപദാബ്ജഭൃംഗർപ്പിത നമസ്കാരം. ഭക്ത്യാകൃപാത്തചിഹ്നം ശ്രീ ശ്രീനിവാസമുനിവർയം അഹം പ്രപദ്യേ. ശ്രീനാരായണയോഗീന്ദ്രവരദാരികൃപാശ്രയം ലങ്കേശപാദവിനതം ശ്രീനിവാസമുനിം ഭജേ. ശ്രീമാൻ വെങ്കടനാഥാര്യ കവിതാർക്യ കേസരി വേദാന്താചാര്യവർയോ മേ സന്നിധത്താം സദാ ഹൃദി. യോ നിത്യമച്യുതപദാംബുജയുഗ്മരുക്മം വ്യാമോഹതസ്തരിതരാണി തൃണായ മേനെ. अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये. विगाहे अमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलगताङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिन्दमुपास्महे. वन्दे वैकुण्ठसेनान्यं देवं सोऽत्रपतीसखम् यद्वेत्र शिखरस्पन्दे विश्वमेतद्व्यवस्थितं सह धर्मचरीं चौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्तधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिपृढो गीतानामदर्शयदञ्जसा निगमपरिशन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारल्यः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकां ते रामानुजाय नमः. ಮ್ಯೂಟ್ ಆನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೇಳಲಿಲ್ಲ. ವಿಭೂತಿ ಅಧ್ಯಾಯದಲ್ಲಿ ಈಗ ಪರಮಾತ್ಮನು ಪ್ರಧಾನವಾದ ತನ್ನ ವಿಭೂತಿಗಳನ್ನೆಲ್ಲ ತಿಳಿಸುವಂತಹ ಪ್ರಕರಣ. ಎಲ್ಲವೂ ಪರಮಾತ್ಮನ ನಿಯಮನದಲ್ಲಿಯೇ ಇದೆ ಅಂತ ಹೇಳುವುದು ಅವನ ವಿಭೂತಿ ಅನ್ನೋದಕ್ಕೆ ಅರ್ಥ. ಕಡೆಯಲ್ಲಿ ಉಪಸಂಹಾರದಲ್ಲಿ ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ ಅಂತ ಹೇಳಿ, ಮಯಾ ವಿನಾಭೂತಂ ಚರಾಚರಂ ಯತ್ ತತ್ ನಾಸ್ತಿ ಅಂತ ಹೇಳಿ ಎಲ್ಲಕ್ಕೂ ಪರಮಾತ್ಮನಿಗೂ ಅವಿನಾಭಾವವನ್ನು ಹೇಳಿ ಉಪಸಂಹಾರ ಮಾಡೋದು. ಆ ಅವಿನಾಭಾವ ಹೇಗೆ ಅಂತ ಹೇಳಿದ್ರೆ ಎಲ್ಲವೂ ಅವನಿಂದ ನಿಯಮನ ಮಾಡಲ್ಪಡುತ್ತೆ ಅನ್ನೋದೇ ಅವಿನಾಭಾವ ಅನ್ನೋದನ್ನು ಭಾಷ್ಯಕಾರರು ತಿಳಿಸಿದ್ರು. ಅಲ್ಲಿ ವಿಭೂತಿಯ ಉಪಸಂಹಾರದಲ್ಲಿ ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ ಸರ್ವೇಷಾಂ ಸ್ವೇನ ಅವಿನಾಭಾವ ವಚನಾತ್. ತನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಹೇಳಿದ್ರೆ ತನ್ನ ನಿಯಮನದಲ್ಲಿ ಇಲ್ಲದೆ ಇರುವಂತಹ ಯಾವ ಪದಾರ್ಥವೂ ಇಲ್ಲ, ಎಲ್ಲವೂ ಅವನಿಂದ ನಿಯಮನಲ್ಪಡುತ್ತೆ. ಮತ್ತ ಸರ್ವಂ ಪ್ರವರ್ತತೆ ಅಂತ ಉಪಕ್ರಮದಲ್ಲಿ ಆರಂಭದಲ್ಲಿ ಹೇಳಿದ್ದು. ಈ ಪ್ರಘಟ್ಟಕದ ಒಂದು ಸಂಗತಿಯನ್ನ ಏವಂ ಅಂತ ಹೇಳಿ ಆರಂಭಿಸಿ ಹೇಳಿದ್ದು, ಅದರ ಭಾಷ್ಯವನ್ನು ನೋಡಿದ್ವಿ, ತಾತ್ಪರ್ಯ ಚಂದ್ರಿಕೆಯನ್ನ. ಈಗ ಈ ಶ್ಲೋಕದ ಭಾಷ್ಯಕ್ಕೆ ತಾತ್ಪರ್ಯ ಚಂದ್ರಿಕೆ ವಿವರಣೆಯನ್ನು ನೋಡಬೇಕು. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುದಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ ಅನ್ನುವಂತಹ ಮೊದಲು ಆರಂಭದಲ್ಲಿ ಅದರಲ್ಲಿ 12 ಸಂಖ್ಯೆ ಹೇಳಲ್ಪಟ್ಟ ಆದಿತ್ಯರಲ್ಲಿ 12ನೆಯ ಉತ್ಕೃಷ್ಟನಾದವನು ಅಂತ ಹೇಳಲ್ಪಟ್ಟ ವಿಷ್ಣು ಅನ್ನುವ ಆದಿತ್ಯ ನಾನೇ ಅಂತ ಹೇಳಿ, ಮತ್ತೆ ಜ್ಯೋತಿಷ್ ಪದಾರ್ಥಗಳು ಯಾವ್ಯಾವ್ದು ಲೋಕದಲ್ಲಿ ಇದೆಯೋ ಅವುಗಳಲ್ಲೆಲ್ಲ ಅಂಶುಮಾನ್ ಅಂತ ಹೇಳಿದ್ರೆ ಪ್ರಕಾಶಕ ಪದಾರ್ಥಗಳಲ್ಲಿ ಸೂರ್ಯನು ನಾನೇ ಅಂತ ಹೇಳಿ, ಸಹ ಅಹಂ ಮರುತಾಂ ಉತ್ಕೃಷ್ಟ, ಮರುದೇವತೆಗಳು ಅಂತ ಹೇಳಲ್ಪಟ್ಟ 49 ದೇವತೆಗಳು, ಅವುಗಳಲ್ಲಿ ಉತ್ಕೃಷ್ಟನಾದವನು ಅವರಲ್ಲಿ ಮರೀಚಿ ಅಂತ ಹೇಳುವ ಅವನು ನಾನೇ ಆಗಿದ್ದೇನೆ. ಎಲ್ಲ ಇಲ್ಲಿ ಸಮಾನಾಧಿಕರಣವನ್ನೇ ಹೇಳ್ತಾ ಇರೋದು. ನಕ್ಷತ್ರಾಣಾಂ ಅಹಂ ಶಶಿ, ಇದರಲ್ಲೆಲ್ಲ ಒಂದು ನಿರ್ಧಾರಣವಾಗಿ ಹೇಳಿ, ಜ್ಯೋತಿಷ ಪದಾರ್ಥಗಳಲ್ಲಿ ಸೂರ್ಯನು ಅಂತ ಹೇಳಿದ್ರೆ ನಿರ್ಧಾರಣವಾಗಿ ಇವನೇ ಅಂತ ಹೇಳೋ ಹಾಗೆ, ವಿಷ್ಣುವೇ 12 ಆದಿತ್ಯರಲ್ಲಿ ವಿಷ್ಣು ಅಂತ ಹೇಳಲ್ಪಟ್ಟ ಆದಿತ್ಯ, ಇದೆಲ್ಲ ನಿರ್ಧಾರಣಾರ್ಥದಲ್ಲಿ ಷಷ್ಠಿ. ಇಲ್ಲಿ ನಕ್ಷತ್ರಾಣಾಂ ಅಹಂ ಶಶಿ ಅನ್ನೋದರಲ್ಲಿ ನಿರ್ಧಾರಣಾರ್ಥವಿಲ್ಲ, ಸಾಮಾನ್ಯ ಸಂಬಂಧ ಸಾಮಾನ್ಯ. ಯಾಕೆಂದ್ರೆ ಚಂದ್ರನು ನಕ್ಷತ್ರಗಳಲ್ಲಿ ಒಬ್ಬನು ಅಂತ ಹೇಳೋದಿಲ್ಲ, ನಕ್ಷತ್ರವಲ್ಲ ಚಂದ್ರ. ಆದ್ದರಿಂದ ಚಂದ್ರಗಳಿಗೂ ನಕ್ಷತ್ರಗಳಿಗೂ ಇರುವಂತಹ ಸಂಬಂಧವನ್ನ ಹೇಳಿ, ನಕ್ಷತ್ರಗಳಿಗೆ ರಾಜ ಅಂತ ಹೇಳಲ್ಪಟ್ಟವನು ಚಂದ್ರ. ಇದು ಅನೇಕ
ನಕ್ಷತ್ರ ಅಲ್ಲ ಅಂದ್ರೆ ಚಂದ್ರ ರವಿಮಂಡಲದಲ್ಲಿ ಏನು ಒಂದು ಗ್ರಹ ಪಾತ್ರ? ಗ್ರಹ ಗ್ರಹ. ಗ್ರಹ. ಹ. ಇದರಿಂದ ಭೂತಾನಾಮಸ್ಮಿ ಚೇತನ ಇತಿವತ್. ಇದು ಈ ರೀತಿ ನಿರ್ಧಾರಣಾರ್ಥದಲ್ಲಿ ಇಲ್ಲದೆ ಇರೋದು ಅನೇಕ ಸಾಮಾನಾಧಿಕರಣ ಹೇಳಲ್ಪಡುತ್ತೆ. ಪ್ರಾಣಿಗಳಲ್ಲೆಲ್ಲ ಇರುವ ಚೈತನ್ಯವು ನಾನೇ ಅಂತ ಹೇಳಿದ್ರೆ ಅದು ಕೂಡ ನಿರ್ಧಾರಣಾರ್ಥದಲ್ಲಿ ಇಲ್ಲ, ಸಾಮಾನ್ಯ ಸಂಬಂಧ. ಆದ್ದರಿಂದ ನಕ್ಷತ್ರಾಣಾಂ ಪತಿಹಿ ಅಂತ ಅರ್ಥ ಇಲ್ಲಿ. ಚಂದ್ರ ನಕ್ಷತ್ರಗಳಿಗೆ ರಾಜ ಅಂತ ಹೇಳಲ್ಪಟ್ಟಿದ್ದಾನೆ ಚಂದ್ರನು, ಅವನು ನಾನಾಗಿದ್ದೇನೆ ಅಂತ ಇಲ್ಲಿ ಹೇಳೋದು. ಈ ಸಮಾನಾಧಿಕರಣಗಳಿಗೆ ಈಗ ವಿಭೂತಿಯಲ್ಲಿ ಹೇಳುವ ಅದರ ಒಂದು ತಾತ್ಪರ್ಯ ಚಂದ್ರಿಕೆಯನ್ನು ಈಗ ಅಧ್ಯಯನ ಮಾಡಬೇಕಾಗಿತ್ತು. ಆದಿತ್ಯಾನಾಂ ಅಂತ ಹೇಳಿದರೆ ಆದಿತ್ಯ ಮಕ್ಕಳು ಆದಿತ್ಯರು, ಅದಿತಿ ಅಪತ್ಯಾನಾಂ ಆದಿತ್ಯ ಅಪತ್ಯಾನಾಂ, ಅಪತ್ಯ ಅಂದರೆ ಮಕ್ಕಳು, ಅದಿತಿಯ ಮಕ್ಕಳಾದ ಆದಿತ್ಯರುಗಳಲ್ಲಿ ನಾನು. ಅಜಘನ್ಯ ಜಗನ್ಯಜ ಇತ್ಯಾದಿ ವಚನಾನುಸಾರೇಣ ದ್ವಾದಶಃ ಯಃ ಉತ್ಕೃಷ್ಟ ಅಂದರೆ ಕ್ಷುದ್ರರಾದವರಲ್ಲಿ ಉತ್ಕೃಷ್ಟನಾದವನು ಅಂತ. ಜಗನ್ಯಜ ಅಂತ ಹೇಳಿದ್ರೆ ಜಗನ್ಯ ಅಂದರೆ ಒಂದು ಕ್ಷುದ್ರವಾದದ್ದು ಅಂತ ಅರ್ಥ. ಅದರಲ್ಲಿ ಉತ್ಕೃಷ್ಟವಾದವನು ಅಜಗನ್ಯ ಅಂತ ಹೇಳೋನು. ಆ ರೀತಿ ಆದಿತ್ಯರಲ್ಲಿ ಉತ್ಕೃಷ್ಟನಾದವನು, ಉತ್ಕೃಷ್ಟ ಅನ್ನುವ ಅರ್ಥಕ್ಕೆ ಇದನ್ನು ಹೇಳ್ತಾರೆ. ದ್ವಾದಶಃ ಆ ಉತ್ಕೃಷ್ಟ ಅಂತ ಹೇಳಿ, ಉತ್ಕೃಷ್ಟನಾದ ವಿಷ್ಣು ಅನ್ನುವ ಆದಿತ್ಯ ನಾನೇ ಅಂತ ಹೇಳಿ. ಅತ್ರ ಚ ಉತ್ತರೇಶು ಚ, ಇಲ್ಲಿಯೂ ಮತ್ತೆ ಇನ್ನು ಮುಂದೆಯೂ ಕೂಡ ನಿರ್ಧಾರಣಾರ್ಥ ವಿಶೇಷ ಪ್ರದರ್ಶನಾರ್ಥ ಉತ್ಕೃಷ್ಟ ಶಬ್ದ. ಎಲ್ಲೆಲ್ಲ ನಿರ್ಧಾರಣಾರ್ಥ ಹೇಳಲ್ಪಡುತ್ತೋ ಅಲ್ಲೆಲ್ಲವೂ ಕೂಡ ಉತ್ಕೃಷ್ಟ ಅನ್ನುವ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂತಹ ಉತ್ಕೃಷ್ಟ ಶಬ್ದ ಎಲ್ಲೆಲ್ಲಿ ನಿರ್ಧಾರಣಾರ್ಥ ಹೇಳಲ್ಪಟ್ಟಿದೆಯೋ ಅದನ್ನು ಉತ್ಕೃಷ್ಟ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ. ಸಚ ಪುರೋಧಸಾಂಚ ಮುಖ್ಯಂ ಇತಿ ವಕ್ಷ್ಯಮಾಣ ಮುಖ್ಯ ಪರ್ಯಾಯತೆಯ ಅಪೇಕ್ಷಿತ ಪ್ರದೇಶ ಸರ್ವತ್ರ ನಿಹಿತ. ಪುರೋಧಸ ಅಂದರೆ ಪುರೋಹಿತರು ಅಂತ ಅರ್ಥ. ಪುರೋಹಿತರಲ್ಲಿ ನಾನು ಮುಖ್ಯನಾದವನು ಬೃಹಸ್ಪತಿ ಅಂತ ಅರ್ಥ ಮಾಡ್ತಾರೆ ಅಲ್ಲಿ. ಪುರೋಹಿತರೆಲ್ಲ ಮುಖ್ಯನಾದವನು ಬೃಹಸ್ಪತಿ, ಅವನು ನಾನು ಅಂತ. ಮುಖ್ಯನಲ್ಲಿ ಮುಖ್ಯತ್ವ ಅನ್ನುವ ಒಂದು ಅರ್ಥವೂ ಬರುತ್ತೆ. ಅದು ಕೂಡ ಉತ್ಕೃಷ್ಟ ಅನ್ನುವ ಅರ್ಥಕ್ಕೂ ಪರ್ಯಾಯ ಪದ, ಅದು ಕೂಡ ಅದೇ ಅರ್ಥದಲ್ಲಿ ಬರುತ್ತೆ. ಕೆಲವು ಕಡೆ ಉತ್ಕೃಷ್ಟ, ಕೆಲವು ಕಡೆ ಮುಖ್ಯ ಅಂತ ಹೇಳಿರ್ಬೋದು. ಎರಡೂ ಒಂದೇ ಅರ್ಥದಲ್ಲಿ ಬರುತ್ತೆ. ಎಲ್ಲೆಲ್ಲಿ ಅಪೇಕ್ಷಿತವೋ ಅಲ್ಲೆಲ್ಲ ಈ ಶಬ್ದಗಳನ್ನು ಭಾಷಿಕಾರ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಆದರೆ ಇದು ಈ ಶ್ಲೋಕದಲ್ಲಿಯೇ ಬರುತ್ತೆ ಆ ರೀತಿ ಅಂತ ಅರ್ಥ. ಅರ್ಥವನ್ನು ನಾವು ತೆಗೆದುಕೊಳ್ಬೇಕು ಅಂತ ಅರ್ಥ. ಅತ್ರ ಚ ಉದ್ಧೀಯಮಾನಾನಾಂ ಪದಾರ್ಥಾನಾಂ ಕೇಶಾಂಚಿತ್ ಪ್ರಾಧಾನ್ಯಂ ಪ್ರತ್ಯಕ್ಷಂ. ಕೆಲವು ಕಡೆ ಈ ಸಾಮಾನಾಧಿಕರಣ ಹೇಳಿರುವ ಪದಾರ್ಥಗಳಲ್ಲಿ ಒಂದು ಪ್ರಧಾನವಾದದ್ದು ಅನ್ನೋದು ಪ್ರತ್ಯಕ್ಷವಾಗಿ ನೇರವಾಗಿ ತಿಳಿದು ಬರುತ್ತೆ ನಮಗೆ. ಕೆಲವು ಕಡೆ ಕೇಶಾಂಚಿತ್ ಆಗಮಿಕಂ, ಶಾಸ್ತ್ರದಿಂದ ತಿಳಿದು ಬರಬೇಕು ನಮಗೆ, ಇಲ್ಲೇ ಹೋದ್ರೆ ತಿಳಿಯೋದು ಬರೋದಿಲ್ಲ. ಆದ್ದರಿಂದ ಕ್ವಚಿತ್ ಅವ್ಯವಹಿತಂ ಕ್ವಚಿತ್ ಜೀವವ್ಯವಹಿತಂ ಚ ಸಾಮಾನಾಧಿಕರಣ್ಯ. ಕೆಲವು ಕಡೆ ನೇರವಾಗಿಯೇ ಪರಮಾತ್ಮನಿಗೆ ನಿಯಮನ ಮಾಡ್ತೀನಿ ಅಂತ ಹೇಳುವಾಗ ಅವ್ಯವಹಿತವಾಗಿ ಅವನ ನಿಯಮನವು ಕಂಡುಬರುತ್ತೆ. ಕೆಲವು ಕಡೆ ಜೀವನ ಮೂಲಕ ಜೀವನನ್ನು ಆಶ್ರಯಿಸುವ ವಿಷಯವನ್ನು ಹೇಳುವಾಗ ಜೀವನ ಮೂಲಕ ಅವನಿಗೆ ಅಲ್ಲಿ ಸಾಮಾನಾಧಿಕರಣ್ಯವು ಹೇಳಲ್ಪಡುತ್ತೆ ಅನ್ನೋದು. ಈ ಸಾಮಾನಾಧಿಕರಣ್ಯವು ಈ ರೀತಿ ದ್ವಾರ ಕೂಡ ಹೇಳ್ಬೋದು, ಒಂದರ ದ್ವಾರ, ಅದರ ಮೂಲಕ ಅವನೇ ಅದನ್ನು ನಿಯಮನ ಮಾಡ್ತಾನೆ ಅನ್ನೋದು ಅಲ್ಲಿ ತಿಳಿದು ಬರುತ್ತೆ. ಅದನ್ನು ಇಲ್ಲಿ ಸಾಮಾನ್ಯವಾಗಿ ಮುಂದೆ ಬರುವ ಎಲ್ಲ ಸಾಮಾನಾಧಿಕರಣದಲ್ಲೂ ಕೆಲವು ಸಮಾನವಾದ ಅಂಶಗಳನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಇನ್ನು ಮುಂದೆ ಇದರಲ್ಲೆಲ್ಲ ಈ ವಿಷಯಗಳನ್ನು ನಾವು ಗಮನಿಸಬಹುದು ಅಂತ ಹೇಳಿಬಿಟ್ಟು, ಜ್ಯೋತಿಷ್ ಶಬ್ದೇನ ತಾರಕಾ ಮಾತ್ರ ಗ್ರಹಣೆ ತತಃ ಬಹಿರ್ಭೂತಸ್ಯ ತತ್ಸಂಬಂಧರಹಿತಸ್ಯ ಚ ರವೇಃ ನಿರ್ಧಾರಣಾದಿ ಅಯೋಗಾತ್ ಪ್ರಕಾಶಕಾನಾಮಿತಿ ಸಾಮಾನ್ಯೇನ ಉಕ್ತಂ. ಅಂದರೆ ಬರೀ ನಕ್ಷತ್ರಗಳು ಅಂತ ತೆಗೆದುಕೊಂಡ್ರೆ, ಜ್ಯೋತಿಷ್ ಅನ್ನೋ ಶಬ್ದದಿಂದ ಬರೀ ನಕ್ಷತ್ರಗಳು ಅಂತ ತೆಗೆದುಕೊಂಡ್ರೆ ಅದಕ್ಕಿಂತ ಬೇರೆಯಾದ ಸೂರ್ಯನು ನಕ್ಷತ್ರ ಅಂತ ಹೇಳಲು ಬರೋದಿಲ್ಲ. ಸೂರ್ಯ ಅನ್ನೋದು ಬೇರೆ ಇನ್ನೊಂದು ಪ್ರಕಾಶಕವಾದ ಪದಾರ್ಥ. ಅಲ್ಲಿ ನಿರ್ಧಾರಣವಾಗಿ ಸೂರ್ಯನೇ ಅಂತ ಹೇಳಬೇಕಾದ್ರೆ ಆದ್ದರಿಂದ ಆ ಅರ್ಥ ಹೇಳೋದಕ್ಕೆ ಸರಿ ಹೋಗೋದಿಲ್ಲ. ಆದ್ದರಿಂದ ಪ್ರಕಾಶಕವಾದ ಪದಾರ್ಥಗಳಲ್ಲಿ ಸೂರ್ಯ, ಆ ರೀತಿ ಅರ್ಥ ಮಾಡೋದು. ಪ್ರಕಾಶಕವಾದ ಪದಾರ್ಥಗಳಲ್ಲಿ ಸೂರ್ಯನು ಅಂತ ಹೇಳಿ ಸಾಮಾನ್ಯವಾಗಿ ಅರ್ಥ ಮಾಡೋದು, ನಕ್ಷತ್ರಗಳಲ್ಲಿ ಅಂತ ಹೇಳಿಲ್ಲ. ನಕ್ಷತ್ರಗಳು ಸೂರ್ಯನು ಗ್ರಹನ, ಸೂರ್ಯನ ನಕ್ಷತ್ರ, ಸೂರ್ಯ ನಕ್ಷತ್ರ ಗ್ರಹವಲ್ಲ. ಸೂರ್ಯ ನಕ್ಷತ್ರ. ಸನ್ ಈಸ್ ಎ ಸ್ಟಾರ್, ನಾಟ್ ಎ ಪ್ಲಾನೆಟ್. ಹೌದು. ಜಗತ್ಕಾರಣಭೂತ ಪರಜ್ಯೋತಿರಪೇಕ್ಷೆಯ ಸೂರ್ಯ ನಕ್ಷತ್ರ. ಜಗತ್ಕಾರಣಭೂತ ಪರಜ್ಯೋತಿರಪೇಕ್ಷೆಯ ರವೇಃ ಖದ್ಯೋತಕಲ್ಪತ್ವಾತ್
ತದ್ವ್ಯವಚ್ಛೇದಾಯ ಜಗತಿ ಇತಿ ವಿಶೇಷಿತಂ. ಈ ಜ್ಯೋತಿಷ್ ಪದಾರ್ಥಗಳಲ್ಲಿ ಅಂತ ಹೇಳುವಾಗ, ಜ್ಯೋತಿಷ್ ಪದಾರ್ಥಗಳಲ್ಲಿ ಪರಮಾತ್ಮನು ಒಂದು ಜ್ಯೋತಿಷ್ ಪದಾರ್ಥವೇ. ಆದ್ದರಿಂದ ಈ ಪದಾರ್ಥಗಳಿಗೆಲ್ಲ ಪ್ರಕಾಶ ಬಂದಿರೋದು ಪರಮಾತ್ಮನಿಂದಲೇ. ಆದ್ದರಿಂದ ಜಗತ್ತಿಗೆ ಕಾರಣನಾದ ಪರಂಜ್ಯೋತಿ ಅಂತ ಹೇಳಲ್ಪಟ್ಟ ಪರಮಾತ್ಮನು ಒಂದು ಜ್ಯೋತಿಷ್ ಪದಾರ್ಥವೇ, ಪ್ರಕಾಶಿಕವಾದವನು. ಅದಕ್ಕೂ ಅವನಿಗೂ ಈ ಸೂರ್ಯನಿಗೂ ಬೇಕಾದಷ್ಟು ವ್ಯತ್ಯಾಸವಿದೆ. ಯಾಕೆ ಅಂದರೆ ಅವನ ಮುಂದೆ ಇವನು ಒಂದು ಬೆಂಕಿ ಹುಳ ಥರ, ಮಿಂಚು ಹುಳ ಅಂತ ಹೇಳ್ತೀವಲ್ಲ, ಖದ್ಯೋತ ಅಂತ ಹೇಳಿ, ಆ ರೀತಿ ಸೂರ್ಯನ ಪ್ರಕಾಶ ಅಷ್ಟೇ ಪರಮಾತ್ಮನ ಪ್ರಕಾಶದ ಮುಂದೆ. ಆದ್ದರಿಂದ ಪರಮಾತ್ಮನನ್ನು ಇದರಿಂದ ಬೇರ್ಪಡಿಸಲು ಜಗತಿ ಪ್ರಕಾಶಕಾನ ಪದಾರ್ಥ. ಇಲ್ಲಿ ಭಾಷಿಕಾರ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಇಲ್ಲಿ ಜಗತಿ ಜ್ಯೋತಿಷಾಂ ಜಗತಿ ಪ್ರಕಾಶಕಾನಾಂ ಯಹ ಅಂಶಮಾನ್. ಈ ಜಗತ್ತಿನಲ್ಲಿ ಪ್ರಕಾಶಪಡಿಸುವವರು ಅಂತ. ಪರಮಾತ್ಮ ಜಗತ್ತಿನ ಹೊರಗಡೆ ಜಗತ್ ಕಾರಣನಾದವನು ಅನ್ನುವ ದೃಷ್ಟಿಯಿಂದ ಅವನನ್ನು ಇದರಲ್ಲಿ ಸೇರಿಸೋದಿಲ್ಲ. ಅವನು ಒಂದು ಪ್ರಕಾಶಿಕ ಜ್ಯೋತಿಷ್ ಅಂತಲೇ ಹೇಳಲ್ಪಟ್ಟವನು, ಪರಂಜ್ಯೋತಿ ಅಂತ ಹೇಳಲ್ಪಟ್ಟವನು. ಆದ್ದರಿಂದ ಅಂಶುಮಾನಿತಿ ನಿರ್ಧಾರಣ ಔಪೈಕ ಅತಿಶಯ ಪ್ರಕಾಶ ಯೋಗೋ ಮತುಪಾ ವಿವಕ್ಷಿತ ಅನ್ಯಥಾ ಪೌನರುಕ್ತ್ಯಾತಿ. ಅಂಶುಮಾನ್ ಅಂತ ಹೇಳಿದ್ರೆ ಕಿರಣಗಳನ್ನು ಹೊಂದಿರುವವನು, ಪ್ರಕಾಶವನ್ನು ಹೊಂದಿರುವವನು ಅಂತ ಹೇಳುವಾಗ ನಿರ್ಧಾರವಾಗಿ ಸರಿಯಾಗಿ ಇವನೇ ಅಂತ ಹೇಳಬೇಕಾದ್ರೆ, ಸ್ಪೆಸಿಫಿಕ್ ಆಗಿ ಸೂರ್ಯನೇ ಅಂತ ಹೇಳಬೇಕಾದ್ರೆ ಅತಿಶಯಿತವಾದ ಪ್ರಕಾಶ ಬೇಕು ಅದಕ್ಕೆ. ಆದ್ದರಿಂದ ನಿರತಿಶಯ ಪ್ರಕಾಶ ಪ್ರಾಚುರ್ಯಾರ್ಥದಲ್ಲಿ ಅಂಶುಮಾನ್ ಅಂತ ಹೇಳುವಾಗ ಮತು ಪ್ರತ್ಯಯ ಬಂದಿದೆ. ಅದು ನಿರತಿಶಯವಾದ ಪ್ರಕಾಶವನ್ನು ಹೊಂದಿರುವವನು ಅನ್ನುವ ಅರ್ಥ ಇರೋದ್ರಿಂದ ಆ ಮತು ಪ್ರತ್ಯಯಕ್ಕೆ ಆ ರೀತಿ ಅರ್ಥ ಅಂತ ಹೇಳಿ ಅರ್ಥ ಮಾಡ್ತಾರೆ. ರವಿ ಶಬ್ದಸ್ಯ ದ್ವಾದಶಾದಿತ್ಯ ಸಾಧಾರಣತ್ವಾತ್ ಏಕವಚನಂ ಸಮುದಾಯ ಅಭಿಪ್ರಾಯಂ ಇತಿ ಪ್ರದರ್ಶನಾಯ ಉಕ್ತಂ ಆದಿತ್ಯಗಣ ಇತಿ. ಆದ್ದರಿಂದ ಇಲ್ಲಿ ಹೇಳುವಾಗ, ಇಲ್ಲಿ ಶ್ಲೋಕದಲ್ಲಿ ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿ ಅಂಶುಮಾನ್ ಅಂತ ಹೇಳಲ್ಪಟ್ಟಿತು. ಜ್ಯೋತಿಷಾಂ ರವಿ ಅಂಶುಮಾನ್ ಅಂತ ಹೇಳಿರುವಾಗ ರವಿ ಅಂತ ಹೇಳೋದು ಒಬ್ಬನೇ ಆಯಿತು. ಈ ದ್ವಾದಶಾದಿತ್ಯ ಸಾಧಾರಣತ್ವಾದದ್ದು ರವಿ, ಎಲ್ಲರೂ ರವಿ ಅಂತ ಹೇಳ್ಬೋದಲ್ಲ. ಆದಿತ್ಯ ಅಂತ ಹೇಳಿದ್ರೆ ಸೂರ್ಯರುಗಳು ಅಂತ ಅರ್ಥ. ಆದರೆ ಆದಿತ್ಯ ಗಣ, ಅದರಲ್ಲಿ ರವಿ ಅನ್ನುವ ಶಬ್ದವು ದ್ವಾದಶಾದಿತ್ಯ ಸಾಧಾರಣತ್ವಾತ್, ಎಲ್ಲ 12 ಆದಿತ್ಯರುಗಳು ಸಾಧಾರಣವಾಗಿ ಹೇಳ್ಬೋದು, ಅಲ್ಲಿ ಒಬ್ಬ ಸ್ಪೆಸಿಫಿಕ್ ಆಗಿ ರವಿ ಅನ್ನೋನಿಲ್ಲ. ಆದ್ದರಿಂದ ಸಮುದಾಯ ಅಭಿಪ್ರಾಯ ಅಂತ ಹೇಳಿ ಆದಿತ್ಯ ಗಣದಲ್ಲಿ ಇವನು ರವಿ ರವಿಯಂತೆ ನಿರತಿಶಯ ಪ್ರಕಾಶವುಳ್ಳವನು ಅನ್ನೋ ಅರ್ಥ ಅಲ್ಲಿ. ಅದು ಆ ಮಧು ಪ್ರತ್ಯಯಕ್ಕೆ ನಿರ್ಧಾರಣ ಉಪೈಕ ಅತಿಶಯಿತ ಪ್ರಕಾಶ ಯೋಗ, ಅತಿಶಯಿತವಾದ ಪ್ರಕಾಶವುಳ್ಳವನು ಯಾರೋ ಅವನು ನನ್ನ ವಿಭೂತಿ ಅಂತ ತಿಳಿದುಕೋ ಅಂತ ಅರ್ಥ. ಮುಖ್ಯವಾಗಿರುವ ವಿಷಯಗಳನ್ನು ಎಲ್ಲವೂ ನನ್ನ ವಿಭೂತಿಯೇ ಆದರೂ ವಿಶೇಷವಾಗಿ ತೋರಿ ಬರುವಂತಹ ಒಂದೊಂದು ಗುಂಪಿನಲ್ಲಿಯೂ ಒಂದು ಗಣದಲ್ಲಿಯೂ ವಿಶೇಷವಾಗಿ ತೋರುವ ಒಂದು ಪದಾರ್ಥದಲ್ಲಿ ನನ್ನ ವಿಭೂತಿ ನೀನು ಸ್ಪಷ್ಟವಾಗಿ ನೋಡಬಹುದು ಅಂತ. ಅದನ್ನು ಪ್ರಧಾನವಾದ ವಿಷಯಗಳನ್ನು ಮಾತ್ರ ಹೇಳ್ತೀನಿ ಅಂತ ಹೇಳಿದಂಗೆ ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇರೋದು. ಹಾಗೆಯೇ ಮರುದ್ಗಣಗಳಲ್ಲಿ ಮರುತಃ ವಾಯವಃ, ವಾಯುಗಳು ಅಂತ ಹೇಳ್ತಾರೆ, ವಾಯುದೇವತೆಗಳು ಮರುತಃ ಅಂತ ಹೇಳಿರೋದು. ಮರುತ್ ಅಂದರೆ ವಾಯು. ಏಕೋನ ಪಂಚಾಶತ್ ದಿತಿಪುತ್ರಾಹ, ದ್ವಿತೀಯ ಮಕ್ಕಳೇ ಅವರು 49 ಜನ. ಏಕೋನ ಪಂಚಾಶತ್ ಅಂದರೆ 49. ಯೇಷಾಂ ಸಪ್ತಕಾಹ ಸಪ್ತಗಣ ಭವಂತಿ, 7 ಜನ 7 ಗಣಗಳಲ್ಲಿದ್ದಾರೆ. ಸಪ್ತಕಾಹ ಸಪ್ತಗಣಾಹ, 7 ಗಣಗಳಲ್ಲಿ 7 ಜನ ವಾಯು ದೇವತೆಗಳಿವರೆಲ್ಲ. ಶಶಿನಃ ಅಪಿ ಯದಿ, ಇದು ಅದು ಪ್ರಸಿದ್ಧವಾದ ಕಥೆಯಲ್ಲಿ ಬರುತ್ತೆ. ದ್ವಿತೀಯ ಕಥೆಯಲ್ಲಿ ಇಂದ್ರನ ಅವಳ ಗರ್ಭವನ್ನು ಬೇಯಿಸಿದಾಗ ಇಂದ್ರನನ್ನು ಸಂಹಾರ ಮಾಡುವ ಒಬ್ಬ ಮಗ ಬೇಕು ಅಂತ ಅವಳು ಆಸೆ ಪಟ್ಟಿರ್ತಾಳೆ. ಅದು ಇಂದ್ರನ ತಿಳಿದ್ಬಿಟ್ಟು ಅವಳಿಗೆ ಪರಿಚರ್ಯ ಮಾಡಿ ಸೇವೆ ಎಲ್ಲ ಮಾಡಿ ಅವಳು ದಕ್ಷಿಣದ ಕಡೆ ಕಾಲನ್ನು ನೀಟಿಕೊಂಡು ಮಲಗಿರೋ ಸಮಯದಲ್ಲಿ ಅವಳ ಗರ್ಭವನ್ನು ಪ್ರವೇಶಿಸಿ ಅದನ್ನು ಭೇದಿಸ್ಬಿಡ್ತಾನೆ ಗರ್ಭವನ್ನು ಇಂದ್ರ. ಆಗ ಅವಳು ಕೇಳ್ತಾಳೆ, ನನ್ನದೇ ತಪ್ಪು, ಆದರೆ ಈ ಗರ್ಭವನ್ನು ಭೇದಿಸಿರುವ ಇವರೆಲ್ಲರೂ ದೇವತೆಯಾಗಿ ಶಾಶ್ವತವಾಗಿರೋ ಹಾಗೆ ವರ ಕೊಡುವಂತ ಇಂದ್ರನ ಕೇಳ್ತಾಳೆ ತನ್ನ ಮಗನ್ನೇ. ಅವನು ಆವಾಗ ಅವಳು ಮರುತ್ ದೇವತೆಗಳಾಗಿ ವಾಯು ದೇವತೆಗಳಾಗಿ ಇರಲಿ, 49 ಜನ ಮರುತ್ ದೇವತೆಗಳು ಅಂತ ಅದು ಕಥೆಯಲ್ಲಿ ಬರುತ್ತೆ, ವಿಷ್ಣು ಪುರಾಣದಲ್ಲಿಯೂ ಎಲ್ಲ ಬರುತ್ತೆ. ಆದ್ದರಿಂದ ಇವರೆಲ್ಲರೂ 49 ಜನ ಮರುದ್ಗಣಗಳು. ಶಶಿನಃ ಅಪಿ ಅಂದ ಇಲ್ಲಿ ಮರುತಃ ಅಂತ ಹೇಳುವಾಗ ಮರುದ್ಗಣಗಳಲ್ಲಿ ನಾನು ಮರೀಚಿ ಅಂತ ಹೇಳಿ
ಮರೀಚಿ ಅಂತ ಹೇಳುವನು ಉತ್ಕೃಷ್ಟನಾದವನು ಅನ್ನುವ ಅರ್ಥದಲ್ಲಿ. ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳುವಾಗ ಶಶಿನೋಪಿ ಯದಿ ನಕ್ಷತ್ರತ್ವಂ ಸ್ಯಾತ್, ಸೂರ್ಯ ಹಾಗೆ ಚಂದ್ರನು ಮಾಡೋ ಏನು? ಹ? ಸೂರ್ಯ ಅರ್ಥ ಹಾಗೆ ಮಾಡೋ ಕಾರಣ? ಸೂರ್ಯ ಅಲ್ಲ, ಇಂದ್ರ. ಇಂದ್ರ ಸೂರ್ಯ ಅಲ್ಲ. ಸಾರಿ, ಇಂದ್ರ ಹಾಗೆ ಮಾಡೋ ಕಾರಣ ಯಾಕೆ ಅಂದ್ರೆ ಅಸೂಯೆನಾ? ಅವನನ್ನು ಸಂಹಾರ ಮಾಡೋ ಮಗು ಬೇಕು ಅಂತ ತಾನೇ ಅವರು ಬಹಳ ಕೇಳ್ಕೊಂಡು ಗರ್ಭಿಣಿ ಆಗಿದ್ದು. ಮಗು ಬಂದ್ಬಿಟ್ರೆ ಆ ಇಂದ್ರನ ಸಂಹಾರ ಮಾಡುತ್ತೆ ಆ ಮಗು. ಆದ್ರಿಂದ ಅದರಿಂದ ಇಂದ್ರನೇ ಆ ಮಗುವನ್ ಸಂಹಾರ ಮಾಡಕ್ ಹೋಗಿದ್ದ. ಹೌದು, ಯಾಕೆಂದ್ರೆ ಅವನ ಪದವಿ ಹೋಗ್ಬಿಡುತ್ತಲ್ಲ, ಅವನಿಗೆ ಕಷ್ಟ ಬಿಡುತ್ತಲ್ಲ, ಅದಕ್ಕೋಸ್ಕರ. ಇದೇನಾ ಇಂದ್ರ ಶತ್ರು ವರ್ಜ ಅದಲ್ಲ ವರ್ಗಸ್ವ ಅನ್ನೋ? ಅದಲ್ಲ ಅದು ಬೇರೆ, ಅದು ಬೇರೆ, ಅದು ಅದು ಬೇರೆ. ಬೇರೆ, ಅದು ಬೇರೆ ಪ್ರಕರಣ. ಇದು ಬೇರೆ ಪ್ರಕರಣ. ಆಗ ತದಾಹಿ ತಸ್ಮಾತ್ ವರ್ಗಾತ್ ತಸ್ಯ ನಿರ್ಧಾರಣಂ. ಇಲ್ಲಿ ಶಶಿಯು ಒಬ್ಬ ನಕ್ಷತ್ರನೇ ಆಗಿದ್ದಿದ್ರೆ ನಿರ್ಧಾರಣಾರ್ಥದಲ್ಲಿ ಬರಬೇಕಾಗಿತ್ತು. ಆದರೆ ಶಶಿ ನಕ್ಷತ್ರ ಅಂತ ಪರಿಗಣನೆ ಮಾಡಲ್ಪಟ್ಟಿಲ್ಲ, ನಕ್ಷತ್ರವಲ್ಲ ಇಂದ್ರನು, ಚಂದ್ರನು. ಆದ್ದರಿಂದ ಕಹ ತರ್ಹಿ ಅತ್ರ ಅರ್ಥ ಅಂದರೆ ನಕ್ಷತ್ರಾಣಾಂ ಪತಿ. ನಿರ್ಧಾರಣಾರ್ಥವಿಲ್ಲ ಇಲ್ಲಿ, ನಕ್ಷತ್ರಗಳಿಗೆ ಪತಿಯಾದವನು. ಪ್ರಾಧಾನ್ಯತಃ ಇತಿ ಉಪಕ್ರಾಂತಂ. ಪ್ರಧಾನವಾಗಿ ಅಂತ ಹೇಳಿರೋದ್ರಿಂದ ನಕ್ಷತ್ರಗಳಲ್ಲಿ ಪತಿಯಾದವನು ಪ್ರಧಾನ, ಅವನಿಗೆ ಪ್ರಾಧಾನ್ಯವಿದೆ ಚಂದ್ರನಿಗೆ. ಆದ್ದರಿಂದ ಈ ಅರ್ಥವನ್ನು ಹೇಳಲ್ಪಟ್ಟಿದೆ ಈ ಅರ್ಥದಲ್ಲಿ ಅಂತ ಹೇಳಿ. ಇದು ಮಿಕ್ಕಿದೆಲ್ಲ ನಿರ್ಧಾರಣಾರ್ಥ ಬಂದಿದೆ. ಇದಾದ ಮೇಲೂ ಕೆಲವು ನಿರ್ಧಾರಣಾರ್ಥ ಬರುತ್ತೆ, ಮಧ್ಯದಲ್ಲಿ ಮಾತ್ರ ಅನಿರ್ಧಾರಣವಾದ ಅರ್ಥ ಹೇಳಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಸಂದೇಹ ಬರ್ಬೋದು. ನಾನು ಪೂರ್ವಾಪರೇಷು ಸರ್ವೇಷು ನಿರ್ಧಾರಣಾರ್ಥೇಷು ಮಧ್ಯೆ ಕಸ್ಯಚಿತ್ ಸಂಬಂಧ ಮಾತ್ರ ಪರತ್ವಂ ಅಯುಕ್ತಂ. ನಕ್ಷತ್ರ ಶಬ್ದೇನ ನಿಶಿಪ್ರಕಾಶ ಮಾತ್ರಂ ಛತ್ರಿನ್ಯಾಯಾತ್ ಗ್ರಾಹ್ಯಂ. ಛತ್ರಿನ್ಯಾಯ ಅಂದರೆ ಛತ್ರಿನೋ ಗಚ್ಚಂತಿ ಅಂತ ಹೇಳಿ ಪ್ರಯೋಗ, ಪ್ರಸಿದ್ಧವಾದ ಪ್ರಯೋಗವಿದೆ. ಒಬ್ಬ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾನೆ, ಅವನು ಆ ಛತ್ರಿ ಅಡಿಯಲ್ಲಿ 2-3 ಜನ ಹೋಗ್ತಿದ್ದಾರೆ, ಒಟ್ಟಿಗೆ 3-4 ಜನ, ಎಲ್ಲರೂ ಕೂಡ ಛತ್ರಿನೋ ಗಚ್ಚಂತಿ ಅಂತ ಪ್ರಯೋಗ. ಛತ್ರಿ ಹಿಡ್ಕೊಂಡಿರೋರು ಹೋಗ್ತಿದ್ದಾರೆ ಅಂದರೆ ಹಿಡ್ಕೊಂಡಿರೋನು ಒಬ್ಬನೇ, ಎಲ್ಲರೂ ಅಲ್ಲ. ಆ ಒಂದು ನ್ಯಾಯದಿಂದ ಕತ್ತಲೆಯಲ್ಲಿ ಅವನು ಪ್ರಕಾಶ ಮಾಡೋದ್ರಿಂದ, ನಕ್ಷತ್ರಗಳು ಪ್ರಕಾಶಿಸೋದ್ರಿಂದ ಪ್ರಕಾಶಕತ್ವ ಅಂತ ಒಂದು ಅರ್ಥ ಮಾತ್ರ ಯಾಕೆ ಹೇಳಬಾರ್ದು, ಪತಿ ಅಂತ ಹೇಳಿ ಯಾಕೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಕೆಲವು ವೇದ ಪ್ರಮಾಣಗಳನ್ನು ಕೊಟ್ಟು ನಕ್ಷತ್ರ ಶಬ್ದದ ಒಂದು ವ್ಯುತ್ಪತ್ತಿಯನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ. ಭಾಷಿಕಾರ ಹೇಳಿರೋ ಒಂದೊಂದು ವಾಕ್ಯಕ್ಕೂ ಹೇಗೆ ಸಮರ್ಥನೆ ಮಾಡೋದು ಅನ್ನೋದು ಪ್ರಮಾಣಪೂರ್ವಕವಾಗಿ ಮಾಡ್ತಾರೆ ಸ್ವಾಮಿ ದೇಶಿಕನ್. ನಕ್ಷತ್ರಗಳಲ್ಲಿ ಚಂದ್ರ ಅಂತ ಹೇಳಿದಾಗ ಅವರಿಗೆ ಪತಿ ಅಂತ ಹೇಳಲ್ಪಟ್ಟಿದ್ದಾನಲ್ಲ ಅಂತ ಹೇಳೋದಕ್ಕೆ ಹೇಗೆ ಅರ್ಥ ಮಾಡ್ಬೋದು ಅಂತ ಹೇಳಿ, ಹಾಗೆ ಹೇಳಿದ್ರೆ ಬರೀ ಪ್ರಕಾಶಕತ್ವ ಅಂತ ಹೇಳ್ಬೋದಲ್ಲ, ಕತ್ತಲೆಯಲ್ಲಿ ಪ್ರಕಾಶಿಸ್ತಾನೆ ನಕ್ಷತ್ರ ಶಬ್ದದಿಂದ ಪ್ರಕಾಶಿಸೋದು ಅಂತ ಅರ್ಥ, ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಸುಕೃತ ಅಂಬ. ಅದಕ್ಕೆ ಇಲ್ಲಿ ಕೆಲವು ನಕ್ಷತ್ರ ವಿಷಯದಲ್ಲಿ ಬರುವ ವೇದವಾಕ್ಯಗಳನ್ನು ತೆಗೆದುಕೊಂಡು ಅದನ್ನು ವಿವರಿಸ್ತಾರೆ. ಅಲ್ಲಿ ನಕ್ಷತ್ರಗಳು ಸುಕೃತಾಂಬ ಏತಾನಿ ಜ್ಯೋತಿಂಷಿ ನಕ್ಷತ್ರಾಣಿ. ಸುಕೃತಿಗಳಿಗೆ ಇದು ಪಡೆದುಕೊಳ್ತಾರವರು ಅಂತ ಅರ್ಥ. ಕೃತೇಹೇ ಚಂದ್ರಮಂಡಲಸ್ಯಾಪಿ ವಾ ಸ್ವರ್ಗಿಣಾಂ ಭೋಗಸ್ಥಾನತ್ವಾತ್. ಚಂದ್ರಮಂಡಲವು ಸ್ವರ್ಗಿಗಳಿಗೆ ಭೋಗಸ್ಥಾನ ಅಂತ ಹೇಳಲ್ಪಟ್ಟಿದೆ. ಸ್ವರ್ಗಲೋಕಾದಿಗಳು ಯಾಗಗಳನ್ನು ಮಾಡಿ ಪಡೆದುಕೊಂಡವರಿಗೆ ಚಂದ್ರಮಂಡಲವು ಒಂದು ಭೋಗಸ್ಥಾನ ಅಂತ ಹೇಳಿದೆ. ಆದ್ದರಿಂದ ನಕ್ಷತ್ರತ್ವ ಅನ್ನೋದೇನು ಅಂದರೆ ಯೋ ವಾ ಇಹ ಯಜತೆ ಅಮುಂಸಲೋಕಂ ನಕ್ಷತೆ ತನ್ನಕ್ಷತ್ರಾಣಾಂ ನಕ್ಷತ್ರತ್ವಂ ದೇವಗೃಹ ವೈ ನಕ್ಷತ್ರಾಣಿ. ಇದು ಒಂದು ತೈತಿರಿಯ ಬ್ರಾಹ್ಮಣದಲ್ಲಿ 1ನೇ ಅಷ್ಟಕದಲ್ಲಿ ಬರುವಂತಹ ಮಂತ್ರ. ಯಾರು ಒಂದು ಸರಿಯಾದ ನಕ್ಷತ್ರಗಳಿಂದ ಯುಕ್ತವಾದ ದಿನದಲ್ಲಿ ಯಾಗಗಳನ್ನು ಮಾಡ್ತಾನೋ, ಯೋ ವಾ ಇಹ ಯಜತೆ ಅಂದರೆ ಇದು ನಕ್ಷತ್ರಗಳ ವಿಷಯ ಬರುವಂತಹ ಪ್ರಕರಣ. ಅದು ಆ ಸರಿಯಾದ ನಕ್ಷತ್ರಯುಕ್ತವಾದಗಳಲ್ಲಿ ಮಾಡ್ತಾನೋ, ಅಮುಂಸಲೋಕಂ ಅಂದರೆ ಸ್ವರ್ಗಲೋಕ ಅಂತ ಅರ್ಥ. ಸ್ವರ್ಗಲೋಕಗಳನ್ನು ನಕ್ಷತೆ ಅನ್ನೋದು ಒಂದು ಪದ, ಇದು ಇಲ್ಲಿ ಬಿಡಿಸಲ್ಪಟ್ಟಿದೆ. ಅನ್ನೋದು ಬಿಡಿಸಲ್ಪಟ್ಟಿದೆ ಪ್ರಿಂಟಿಂಗ್ ಅಲ್ಲಿ, ಒಂದೇ ಪದ ಅದು. ನಕ್ಷ ಗತೌ ಅಂತ ಧಾತು, ನಕ್ಷ ಗತೌ. ನಕ್ಷತೆ ಅಂದರೆ ಪ್ರಾಪ್ನೋತಿ ಅಂತ ಅರ್ಥ. ನಕ್ಷತೆ ಅಂದರೆ ಅದನ್ನು ಪಡೆದುಕೊಳ್ತಾನೆ ಸ್ವರ್ಗಲೋಕವನ್ನ ಅಂತ ಹೇಳಿದೆ. ಅದುವೇ ನಕ್ಷತ್ರ ಅನ್ನೋದಕ್ಕೆ ಅರ್ಥ ಹೇಳಿ. ದೇವಗೃಹ ವೈ ನಕ್ಷತ್ರಾಣಿ, ದೇವತೆಗಳ ಗೃಹಕ್ಕೆ ಸಮಾನವಾದದ್ದು, ಸದೃಶವಾದದ್ದು ಅನ್ನುವ ಅರ್ಥ ಬರುತ್ತೆ. ಆದ್ದರಿಂದ ಇಲ್ಲಿ ಚಂದ್ರನಿಗೆ ಹೇಳುವಾಗ ನಕ್ಷತ್ರಗಳಿಗೂ ಚಂದ್ರನಿಗೂ ಇರುವ ಇಲ್ಲಿ ನಿರ್ಧಾರಣ ಅರ್ಥ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಸಾಮಾನ್ಯ ಸಂಬಂಧವನ್ನು ಹೇಳಿ
ನಕ್ಷತ್ರಾಣಾಂ ಪತಿ ಅಂತ ಹೇಳಿದೆ, ಅರ್ಥ ಮಾಡೋದು ಸರಿ. ಬೇರೆ ಅರ್ಥಗಳನ್ನು ತೆಗೆದುಕೊಂಡು ನಿರ್ಧಾರಣವಾದ ಅರ್ಥ ಹೇಳೋಕ್ಕಾಗೋದಿಲ್ಲ. ಬೇರೆ ಕಡೆ ನಿರ್ಧಾರಣ ಅರ್ಥ ಹೇಳಿದ್ರು, ಹಿಂದೆಯೂ ನಿರ್ಧಾರಣಾರ್ಥ, ಮುಂದೆಯೂ ನಿರ್ಧಾರಣಾರ್ಥವಿದೆ. ಇದಕ್ಕೆ ಮೊದಲು ಹೇಳಿದ ಆದಿತ್ಯರಲ್ಲಿ ವಿಷ್ಣು ಇದೆಲ್ಲ ಕೂಡ ನಿರ್ಧಾರಣಾರ್ಥವೇ. ಮುಂದೆಯೂ ನಿರ್ಧಾರಣಾರ್ಥ ಹೇಳಿ ಮಧ್ಯದಲ್ಲಿ ಮಾತ್ರ ಈ ರೀತಿ ಸಂಬಂಧ ಸಾಮಾನ್ಯ ಹೇಗೆ ಹೇಳ್ಬೋದು ಅಂದರೆ, ನಕ್ಷತ್ರ ಶಬ್ದಗಳಿಗೆ ಈ ರೀತಿ ವ್ಯುತ್ಪತ್ತಿ ಎಲ್ಲ ಇರೋದರಿಂದ ನಕ್ಷತ್ರಗಳಿಗೆ ರಾಜನಾದವನು ಅನ್ನುವ ಅರ್ಥ ತೆಗೆದುಕೊಳ್ಳದೆ ಯುಕ್ತವಾದದ್ದು. ನಿರ್ಧಾರಣಾರ್ಥ ಹೇಳಕ್ಕೆ ಆಗೋದಿಲ್ಲ. ಪ್ರಕಾಶಕತ್ವ ಅನ್ನುವ ಒಂದು ಗುಣವನ್ನು ತೆಗೆದುಕೊಂಡು ನಿರ್ಧಾರಣವಾಗಿ ಹೇಳ್ಬೋದಲ್ಲ. ಎಲ್ಲವೂ ಪ್ರಕಾಶವಾದದ್ದು, ಅದರಲ್ಲಿ ಅತ್ಯಂತ ಪ್ರಕಾಶವಾದದ್ದು ಚಂದ್ರ ಅಂತ ಹೇಳಬಾರ್ದು, ಹೀಗೆಲ್ಲ ಹೇಳಬಾರ್ದಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ವೇದ ಮಂತ್ರಗಳನ್ನು ತೆಗೆದುಕೊಂಡು ಇದಿಲ್ಲ, ಈ ರೀತಿ ನಕ್ಷತ್ರ ಶಬ್ದಗಳಿಗೆ ಸ್ವರ್ಗಲೋಕಗಳು ಮೊದಲಾದ ಅರ್ಥಗಳೆಲ್ಲ ಇರೋದರಿಂದ ಇದರಲ್ಲಿ ನಕ್ಷತ್ರಗಳಿಗೆ ಪತಿಯಾದವನು ಅನ್ನುವ ಅರ್ಥ ಸಂಬಂಧವನ್ನು ತೆಗೆದುಕೊಂಡು ಅರ್ಥ ಮಾಡೋದೇ ಸರಿಯಾಗಿದೆ ಅನ್ನೋದನ್ನು ಅನಿರ್ಧಾರಣವಾದ ಅರ್ಥವನ್ನೇ ಹೇಳಬೇಕು ಅನ್ನೋದನ್ನು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕನು. ಹಾಗೆಯೇ ಭೂತಾನಾಮಸ್ಮಿ ಚೇತನಂ, ಚೇತನ ಇತಿವತ್ ಅಂತ ಹೇಳಿ, ಭೂತಾನಾಮಸ್ಮಿ ಚೇತನ ಇತಿವತ್ ಅದನ್ನು ಭಾಷಿಕರು ಉದಾಹರಿಸ್ತಾರಲ್ಲಿ. ಮುಖ್ಯ ಸಂಭವತಿ ಲಕ್ಷಣಾನನ್ಯಾಯ, ಮುಖ್ಯ ಅರ್ಥ ಬಂದರೆ ಲಕ್ಷಣ ಅಂತ ಹೇಳಬೇಕಾಗಿಲ್ಲ. ನಚ ಅತ್ರ ಸರ್ವತ್ರ ನಿರ್ಧಾರಣಾರ್ಥತ, ಎಲ್ಲ ಕಡೆಯೂ ನಿರ್ಧಾರಣವಾದ ಅರ್ಥ ಬರೋದಿಲ್ಲ. ಆದ್ದರಿಂದ ಕೆಲವು ಕಡೆ ಅನಿರ್ಧಾರಣವಾದ ಅರ್ಥವನ್ನು ಹೇಳಬೇಕು. ಸಾಮಾನ್ಯ ಸಂಬಂಧವನ್ನು ಹೇಳಿ ಕೂಡ ವಿಭೂತಿಯನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಮುಖ್ಯವಾದ ವಿಷಯ ಅಷ್ಟೇ. ಇಲ್ಲಿ ಭೂತಾನಾಮಸ್ಮಿ ಚೇತನ ಇದೆಲ್ಲ ಅನಿರ್ಧಾರಣವಾದ ಅರ್ಥಕ್ಕೆ ಉದಾಹರಣೆಗಳು. ಈ ಪ್ರಕರಣದಲ್ಲಿಯೇ ಬರುವ ಅನಿರ್ಧಾರಣಾರ್ಥಗಳಿಗೆ ಉದಾಹರಣೆ. ನಿರ್ಧಾರಣಾರ್ಥ ಅಂದರೆ ಸ್ಪೆಸಿಫಿಕ್ ಆಗಿ ಒಂದು ಗುಂಪಿನಲ್ಲಿ ಇಂತಹವನೇ ಇವನೇ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದು. ಅನಿರ್ಧಾರಣ ಅಂದರೆ ಆ ಗುಂಪಿಗೆ ಸೇರದೇ ಇರುವ ಇನ್ನೊಂದು ಪದಾರ್ಥವನ್ನು ಹೇಳಿದರೆ ಆ ಗುಂಪಿನೊಡನೆ, ಆಗ ಆ ಗುಂಪಿಗೂ ಅವನಿಗೂ ಆ ಪದಾರ್ಥಕ್ಕೂ ಇರುವ ಸಂಬಂಧವನ್ನು, ಸಾಮಾನ್ಯ ಸಂಬಂಧವನ್ನು ತಿಳಿದುಕೊಂಡು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಕೆಲವು ಕಡೆ ಅನಿರ್ಧಾರಣವಾದ ಅರ್ಥ ಮಾಡಬೇಕಾಗುತ್ತೆ. ಭೂತಾನಾಮಸ್ಮಿ ಚೇತನ ಅಂದರೆ ಪ್ರಾಣಿಗಳಲ್ಲಿರುವ ಚೈತನ್ಯ ನಾನೇ ಅಂತ ಹೇಳಿದ್ರೆ ಒಂದು ಪ್ರಾಣಿಯಲ್ಲಿರೋ ಒಂದು ಚೇತನ ಅಂತ ಅರ್ಥವಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಇರುವ ಸಾಮಾನ್ಯವಾದ ಚೈತನ್ಯ ಅನ್ನುವುದು ನಾನೇ ಅಂತ ಹೇಳಿದ್ರೆ ಆ ಚೈತನ್ಯವು ನನ್ನ ನಿಯಮನದಲ್ಲಿದೆ ಅಂತ, ಇದು ಸಾಮಾನ್ಯ ಸಂಬಂಧ ಅಂತ ಹೇಳೋದು. ಈ ರೀತಿ ಅನೇಕ ಕಡೆ ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಂತ ಹೇಳಿದಾಗ ಆದಿ ಅಂತ್ಯ ಮಧ್ಯ ನಾನೇ ಅಂತ ಹೇಳಿದ್ರೆ, ಸೃಷ್ಟಿಯಲ್ಲಿ ಮೊದಲು ನಾನೇ, ಮಧ್ಯವು ನಾನೇ, ಕೊಡೆಯು ನಾನೇ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಮಾಡುವವನು ನಾನು ಅಂತ ಅರ್ಥ. ಅಲ್ಲಿ ಸಂಬಂಧ ಜಗತ್ಕಾರಣ ನಾನು ಅಂತ ಅರ್ಥ ಬರುತ್ತೆ ಅಲ್ಲಿ. ಹಾಗೆ ವಾದ ಪ್ರವದತಾಮಹಂ, ವಾದ ಮಾಡುವವರಲ್ಲಿ ಅವ್ರು ಮಾಡುವ ವಾದವು ನಾನೇ ಅಂತ ಹೇಳಿದ್ರೆ ಅದಕ್ಕೆ ಆ ವಾದಕ್ಕೆ ಉತ್ಕೃಷ್ಟತೆಯಲ್ಲಿ ಹೇಳೋರಿಗಿಂತ ಇದೆಲ್ಲ ಸಾಮಾನ್ಯವಾದ ಸಂಬಂಧವನ್ನು ತಿಳಿಸುವಂತಹ ಸಾಮಾನಾಧಿಕರಣ್ಯ ಇಲ್ಲಿ ಈ ಪ್ರಕರಣದಲ್ಲಿ ಬರುವಂತಹದ್ದು. ಅಹಮೇವಾಕ್ಷಯ ಕಾಲ ಉದ್ಭವಿಷ್ಯ ಭವಿಷ್ಯತ ಇದೆಲ್ಲ ಮುಂದೆ ಬರುತ್ತೆ. ಇಲ್ಲೆಲ್ಲ 33-34 ಶ್ಲೋಕಗಳಲ್ಲಿ ದ್ಯೂತಂ ಛಲಯತಾಮಸ್ಮಿ ಇದೆಲ್ಲ ಬರುವಾಗ ತೇಜಸ್ವಿನಾಮಹಂ ಇವುಗಳೆಲ್ಲ ಸಾಧಾರಣವಾದ ಸಂಬಂಧವನ್ನು ತಿಳಿಸುವಂತಹ ಸಾಮಾನಾಧಿಕರಣ್ಯ ಈ ವಿಭೂತಿ ಪ್ರಕರಣದಲ್ಲೇ ಮುಂದೆ ಶ್ಲೋಕಗಳಲ್ಲಿ ಬರುತ್ತೆ. ಇದೆಲ್ಲ 22, 32, 33 ಮೊದಲಾದ ಶ್ಲೋಕಗಳಲ್ಲಿ ಅಲ್ಲೆಲ್ಲ ವ್ಯಾಖ್ಯಾನಗಳಲ್ಲಿ ತಿಳಿಸ್ತಾರೆ. ಆದರೆ ಸ್ವಾಮಿ ದೇಶಿಕನಲ್ಲಿ ನಿರ್ಧಾರಣಾರ್ಥ ಅನಿರ್ಧಾರಣಾರ್ಥ ಅನ್ನುವುದೆಲ್ಲ ಆಯಾ ವಿಷಯಗಳನ್ನು ನೋಡಿ ನಾವು ನಿಶ್ಚಯ ಮಾಡಬೇಕೇ ಹೊರತು ಇದರಲ್ಲಿ ಒಂದು ನಿಯಮ ಅನ್ನೋದಿಲ್ಲ. ಆ ಪದಾರ್ಥವನ್ನು ನೋಡಿ ನಾವು ಹಾಗೆ ಅರ್ಥ ಮಾಡ್ಕೊಳ್ಬೇಕು, ಏನು ಹೇಳಲ್ಪಟ್ಟಿದೆಯೋ ಅದು ಅನ್ನೋದನ್ನು ಇಲ್ಲಿ ಜಯೋಸ್ಮಿ ವ್ಯವಸಾಯೋಸ್ಮಿ ಇತ್ಯಾದಿಷು ನಿರ್ಧಾರಣಾಭಾವ. ಜಯ ನಾನೇ ಜಯವಾಗಿದ್ದೇನೆ, ನಾನೇ ವ್ಯವಸಾಯ ನಿಶ್ಚಯ ಮಾಡುವಂಥದ್ದು ಇದೆಲ್ಲ ಹೇಳುವಾಗ ನಿರ್ಧಾರಣಾರ್ಥ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಿರ್ಧಾರಣಾರ್ಥವೇ ಹೇಳಬೇಕು ಅಂತ ನಿಯಮವಿಲ್ಲ. ಕೆಲವು ನಿರ್ಧಾರಣಾರ್ಥ ಹೇಳುವ ವಿಭೂತಿಗಳ ಮಧ್ಯದಲ್ಲಿ ಒಂದು ಬಂದಿದ್ರೆ ಆ ನಿರ್ಧಾರಣಾರ್ಥ ಹೇಳೋದಕ್ಕೆ ಸಾಧ್ಯ. ಇಲ್ಲಿ ಒಂದು ಆ ರೀತಿ ನಿಯಮ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅತಃ ಚಂದ್ರಸ್ಯ ನಕ್ಷತ್ರ ಜಾತೀಯತ್ವ ಅಭಾವಾತ್, ನಕ್ಷತ್ರ ಜಾತಿಗೆ ಸೇರದೇ ಇದ್ದರಿಂದ ಷಷ್ಠ್ಯವಿಹಿತಸ್ಯ ಸಂಬಂಧ ಸಾಮಾನ್ಯಸ್ಯ ಪ್ರಮಾಣ ಸಿದ್ಧ ವಿಶೇಷೆ ಪರ್ಯವಸಾನವಿತಿ ಭಾವ. ಅಂದರೆ ಸಂಬಂಧ ಸಾಮಾನ್ಯವನ್ನೇ ಹೇಳಬೇಕು ಅನ್ನೋದು, ಅದಕ್ಕೆ ಇಷ್ಟು ಸಮರ್ಥನೆ ಮಾಡ್ತಾರೆ. ಸಂಬಂಧ ಸಾಮಾನ್ಯ ಹೇಗೆ ಹೇಳ್ತೀರಾ ಅನ್ನೋ ಅರ್ಥಕ್ಕೆ ಇಲ್ಲಿ. ಇದರಲ್ಲಿ ವಿಭೂತಿಗಳಲ್ಲಿ ಏನೋ ಅಷ್ಟು ವಿಶೇಷವಾದ ತತ್ವದ ವಿಷಯ ಇಲ್ಲ. ಆದರೆ ಎಲ್ಲ ಪರಮಾತ್ಮನ ತನ್ನ ವಿಭೂತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಎಲ್ಲವೂ ನನ್ನ ನಿಯಮನದಲ್ಲಿಯೇ ಇದೆ. ಎಲ್ಲ ಗುಂಪಿನಲ್ಲೂ ಎಲ್ಲದರಲ್ಲಿಯೂ ಉತ್ಕೃಷ್ಟವಾದ ವಿಷಯಗಳು
ನನ್ನ ವಿಭೂತಿ ಅನ್ನೋದನ್ನು ಸ್ಪಷ್ಟವಾಗಿ ನೀ ಎಲ್ಲೆಲ್ಲಿ ನೋಡ್ತೀಯೋ ಅದೆಲ್ಲ ನನ್ನ ವಿಭೂತಿಯೇ ಅನ್ನೋದನ್ನು ನನ್ನ ನಿಯಮನದಲ್ಲಿಯೇ ಇದೆ ಅನ್ನೋದು. ವೇದಾನಾಂ ಸಾಮವೇದೋಸ್ಮಿ, ಕೆಲವು ಉತ್ಕೃಷ್ಟವಾದದ್ದು, ಕೆಲವು ಮುಖ್ಯವಾದದ್ದು, ಕೆಲವು ಈ ರೀತಿ ಅರ್ಥಗಳಲ್ಲಿ ಬರುತ್ತೆ. ವೇದಾನಾಂ ಸಾಮವೇದೋಸ್ಮಿ, ದೇವಾನಾಮಸ್ಮಿ ವಾಸವಃ, ಇಂದ್ರಿಯಾಣಾಂ ಮನಶ್ಚಾಸ್ಮಿ, ಭೂತಾನಾಮಸ್ಮಿ ಚೇತನ. ಇದು 2ನೇ ಶ್ಲೋಕ. ಇಲ್ಲಿ ವೇದಾನಾಂ ಸಾಮವೇದ ಅಸ್ಮಿ ಎಂದು ಹೇಳಿದ್ರು. ಋಗ್ಯಜುಸ್ಸಾಮ ಅಥರ್ವಣಾಂ ಯಹ ಉತ್ಕೃಷ್ಟ ಸಾಮವೇದ ಸಹ ಅಹಂ. ಸಾಮವೇದ ಉತ್ಕೃಷ್ಟ ಅಂತ ಹೇಳಲ್ಪಟ್ಟಿದೆ. ಗೀತಿಷು ಸಾಮ ಅಂತ ಹೇಳಿ ಲಕ್ಷಣ. ಗೀತಿಷು ಸಾಮ ಅಷ್ಟೇ ಅಲ್ಲ, ಸಾಮ ಏನು ಅಂದರೆ ಋಕ್ ಮಂತ್ರಗಳಲ್ಲಿಯೇ ಗಾಯನ ಮಾಡುವಂಥದ್ದು ಅಷ್ಟೇ. ರುಚಿ ಅಧ್ಯೂಢಂ ಸಾಮ, ರುಚಿ ಅಧ್ಯೂಢಂ ಸಾಮ ಅಂತ ಅದರ ಲಕ್ಷಣ. ಸಾಮಕ್ಕೆ ಲಕ್ಷಣ ಅಂದರೆ ರುಚಿ ಅಧ್ಯೂಢಂ ಸಾಮ. ರುಚಿ ಋಕ್ಕಿನ ಮೇಲೆ ಗಾಯನ ಮಾಡುವಂಥದ್ದು ಸಾಮ ಅಂತ ಹೇಳಲ್ಪಡುತ್ತೆ. ಅಥವಾ ಗೀತಿಷು ಸಾಮ ಅಂತ ಹೇಳಲ್ಪಡುತ್ತೆ, ಗಾಯನ ಮಾಡುವುದರಲ್ಲಿ ಸಾಮ ಅಂತ ಹೇಳಲ್ಪಡುತ್ತೆ ಅಂತ ಹೇಳಿ. ಆದರೆ ಅದಕ್ಕೆ ಗಾಯನ ರೂಪವಾದ್ದರಿಂದ ಮಿಕ್ಕ ಮಂತ್ರಗಳಿಗಿಂತ ಒಂದು ವಿಶೇಷ ಸ್ಥಾನವಿದೆ, ಉತ್ಕೃಷ್ಟವಾದದ್ದು ಅಂತ ಹೇಳೋದು ಅಷ್ಟೇನೆ. ಪ್ರಮಾಣದ ಒಂದು ದೃಷ್ಟಿಯಿಂದ ಅಲ್ಲ, ಇದು ಒಂದು ಗಾಯನ ಇರೋದ್ರಿಂದ ಒಂದು ವಿಶೇಷವಿದೆ ಅದರಲ್ಲಿ. ಆದ್ದರಿಂದ ಆ ಸಾಮವೇದ ನಾನು ಅಂತ ಹೇಳಿರೋದು ಹಾಗರ್ಥ ಇದರಲ್ಲಿ. ದೇವಾನಾಂ ಇಂದ್ರ ಅಮಸ್ಮಿ, ಇದು ನಿರ್ಧಾರಣಾರ್ಥ. ದೇವಾನಾಮಸ್ಮಿ ವಾಸವ ಅಂದರೆ ದೇವತೆಗಳಲ್ಲಿ ಇಂದ್ರ ಅನ್ನುವ ಒಬ್ಬ ದೇವತೆ ಸ್ಪೆಸಿಫಿಕ್ ಆಗಿದ್ದಾನೆ. ಅವನು, ಅದು ನಾನೇ ಆಗಿದ್ದೇನೆ, ಇಂದ್ರನೇ. ದೇವತೆಗಳಿಗೆಲ್ಲ ಅವನು ರಾಜ, ದೇವೇಂದ್ರನಾದವನು. ಏಕಾದಶಾನಾಂ ಇಂದ್ರಿಯಾಣಾಂ ಇದು ಉತ್ಕೃಷ್ಟಂ ಮನ ಇಂದ್ರಿಯಂ ತತ್ ಅಹಮಸ್ಮಿ. ಅನ್ನೊಂದು ಇಂದ್ರಿಯಗಳಲ್ಲಿ, ಅದರಲ್ಲಿಯೂ ಅಷ್ಟೇ, ಇದರಲ್ಲಿ ಇಂದ್ರಿಯಗಳಲ್ಲಿ ಅಂತ ಹೇಳಿದ್ರೆ ಒಂದು ಕೆಲವು ಕಲ್ಮೇಂದ್ರಿಯ, ಕೆಲವು ಜ್ಞಾನೇಂದ್ರಿಯ, ಹೀಗೆ ಮನಸ್ಸು ಜ್ಞಾನೇಂದ್ರಿಯವೇ. ಆ ಉತ್ಕೃಷ್ಟವಾದ ಮನಸ್ಸು ಅನ್ನುವ ಇಂದ್ರಿಯ, ಯಾಕೆಂದರೆ ಮನಸ್ಸಿನ ಮೂಲಕವೇ ಎಲ್ಲ ವ್ಯಾಪಾರ ನಡೆಯೋದು. ಆತ್ಮ ಮನಸ ಸಂಯುಜ್ಯತೆ, ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ. ಹೀಗೆ ಹೇಗೆ ಅವನಿಗೆ ಜ್ಞಾನ ಉಂಟಾಗುತ್ತೆ ಅಂದರೆ ಮೊದಲು ಆತ್ಮಕ್ಕೂ ಮನಸ್ಸಿಗೂ ಸಂಬಂಧ ಉಂಟಾಗಿ, ಮನಸ್ಸಿಗೂ ಇಂದ್ರಿಯಗಳಿಗೂ ಪದಾರ್ಥಗಳಿಗೂ, ಅನೇಕ ಇಂದ್ರಿಯಗಳಿಂದ ಅನೇಕ ವಿಷಯಗಳನ್ನು ನಾವು ಏಕಕಾಲದಲ್ಲಿ ಗ್ರಹಿಸೋ ಹಾಗಿರುತ್ತೆ. ಆದರೆ ಮನಸ್ಸು ಒಂದೊಂದನ್ನೇ ಆತ್ಮನಿಗೆ ಕಳಿಸಿಕೊಡುತ್ತೆ. ಆದ್ದರಿಂದ ಏಕಕಾಲದಲ್ಲಿ ಒಂದು ವಿಷಯವನ್ನು ಮಾತ್ರ ಮನಸ್ಸು ಇಂದ್ರಿಯ ಜೀವಾತ್ಮನಿಗೆ ತಿಳಿಸುತ್ತೆ ಸಂಬಂಧದಲ್ಲಿ. ಅದುವೇ ಮನಸ್ಸಿನ ಲಕ್ಷಣ ಅಂತ ಗೌತಮರು ಹೇಳ್ತಾರೆ. ಯುಗಪತಿನ ಅನೇಕ ಪ್ರತ್ಯಯ ಅಂತ ಹೇಳಿಬಿಟ್ಟು, ಏಕಕಾಲದಲ್ಲಿ ಅನೇಕ ವಿಷಯಗಳು ತೋರ್ಸೋಕ್ಕಾಗೋಲ್ಲ ಮನಸ್ಸಿಗೆ, ಒಂದು ಸಮಯದಲ್ಲಿ ಒಂದು. ಆದ್ದರಿಂದ ನಾವು ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಆ ಒಂದು ವಾಸನೆಯಿಂದ ಆಗ್ರಹಣ ಮಾಡ್ತೀವಿ, ಎಲ್ಲ ಏಕಕಾಲದಲ್ಲಿ ಮಾಡ್ತಾರೋ ಹೋಗಿರುತ್ತೆ ನಮಗೆ. ಆದರೆ ಮನಸ್ಸು ಒಂದೊಂದನ್ನೇ ತಿಳಿಸ್ತಾ ಇರುತ್ತೆ ಜೀವಾತ್ಮನಿಗೆ ಅನ್ನೋದು ಮನಸ್ಸಿನ ಒಂದು ಲಕ್ಷಣ. ಆ ಮನಸ್ಸಿಗೆ ಒಂದು ಉತ್ಕೃಷ್ಟತೆ, ಎಲ್ಲ ಇಂದ್ರಿಯಗಳಿಗೂ ಮನಸ್ಸಿನ ಮೂಲಕವೇ ಜೀವಾತ್ಮನಿಗೆ ಸಂಬಂಧ ಉಂಟಾಗುವಂಥದ್ದು. ಆದ್ದರಿಂದ ಅದು ನಾನಾಗಿದ್ದೇನೆ ಅಂತ ಅದನ್ನು ನಿಯಮನ ಮಾಡುವವನೇ ನಾನು ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಅವನ ನಿಯಮನದಲ್ಲಿಯೇ ಇದೆ. ಇಯಮಪಿ ನನ್ನ ನಿರ್ಧಾರಣೆ, ಇದು ನಿರ್ಧಾರಣ ಅರ್ಥದಲ್ಲಿ ಇಲ್ಲ ಅನ್ನೋದನ್ನು ಹೇಳೋದು. ಭೂತಾನಾಂ ಚೇತನಾವತಾಂ ಯಾ ಚೇತನ ಸಾ ಅಹಮಸ್ಮಿ. ಚೈತನ್ಯವು ಪ್ರಕಟವಾಗಿರುವಂತಹ ಪ್ರಾಣಿಗಳು ಯಾವ್ಯಾವುದಿದೆಯೋ ಅವುಗಳಲ್ಲಿ ಪ್ರಕಟವಾದ ಆ ಚೈತನ್ಯವು ನಾನೇ ಅಂತ ಅರ್ಥ. ಇಲ್ಲಿ ಸಾಮ ಶಬ್ದಕ್ಕೆ ವಿಶೇಷವಾಗಿ ಹೇಳ್ತಾರೆ, ಪ್ರಮಾಣಗಳನ್ನೆಲ್ಲ ತೋರಿಸಿ ಸಾಮವು ಯಾಕೆ ಉತ್ಕೃಷ್ಟ ಅಂತ ಅನೇಕ ಕಡೆ ಹೇಳಲ್ಪಟ್ಟಿದೆ. ಗೀತಿ ಈ ಸಾಮ ಶಬ್ದಾರ್ಥ, ಗೀತಿಷು ಸಾಮ ಅಂತ ಹೇಳಿ ಗಾಯನ ಮಾಡುವಂಥದ್ದು. ತಸ್ಯ ವೇದೇಶು ನಿರ್ಧಾರಣಂ ಕಥಂ, ವೇದಗಳಲ್ಲಿ ಅದು ಹೇಗೆ ಅದನ್ನು ನಿರ್ಧಾರಣವಾಗಿ ಇದೆ ಅಂತ ಹೇಳ್ತೀಯಾ ಅಂದರೆ, ಸಾಮವೇದೋಸ್ಮಿ ಇತಿ ನಿರ್ದೇಶ ಇತಿ ಪ್ರದೇಶ ಋಗ್ಯಜುಹು ಇತಿ. ಋಗ್ಯಜು ಸಾಮ, ಅವುಗಳಲ್ಲಿ ಸಾಮ ನಾನಾಗಿದ್ದೇನೆ ಅನ್ನೋದ್ರಿಂದ ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ಸಾಮವೇದಸ್ಯ ಉತ್ಕರ್ಷ ಗೀತಿ ಪ್ರಧಾನತ್ವ ಸಹಸ್ರಶಾಖತ್ವಾಭಿಧಿವಿಹಿ. 1000 ಶಾಖೆಗಳಿದೆ ಅಂತ ಹೇಳಿದೆ. ಸಹಸ್ರವರ್ತ್ಮ ಸಾಮ ಅಂತ ಹೇಳಿ, ಸಾಮ ಶಬ್ದವು ನಪುಂಸಕಲಿಂಗ ಶಬ್ದ. ಸಹಸ್ರವರ್ತ್ಮ ಸಾಮ ಅಂತ ಹೇಳಿ 1000 ಶಾಖೆಗಳಿದೆ ಸಾಮವೇದಕ್ಕೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೊಂದು ಉತ್ಕೃಷ್ಟತೆ ಇದೆ. ಅನ್ಯೇಷಾಂತು ತದಭಾವಾತ್ ತಾವನ್ಮಾತ್ರೇಣ ಅಪಕರ್ಷ. ಅಷ್ಟು ಗಾಯನ ಮಾಡೋದಿಲ್ಲ, ಮಿಕ್ಕಿದ್ದು ಅಷ್ಟು ಶಾಖೆಗಳಿಲ್ಲ. ಆದ್ದರಿಂದ ಅಷ್ಟೇ ಹೊರತು ಸಾಮಕ್ಕೆ ಹೋಲಿಸಿದ್ರೆ ಮಿಕ್ಕಿದ್ದಕ್ಕೆ ಅಪಕರ್ಷ ಅಷ್ಟೇ ಹೊರತು ನತು ಪ್ರಾಮಾಣ್ಯ ತಾರತಮ್ಯಾತ್. ಪ್ರಾಮಾಣ್ಯದಲ್ಲಿ ತಾರತಮ್ಯವಿಲ್ಲ, ಎಲ್ಲ ಒಂದೇ, ತಾರತಮ್ಯ ಭಾವವಿಲ್ಲ. ಎಲ್ಲವೂ ಸ್ವತಃ ಪ್ರಮಾಣ, ಎಲ್ಲವೂ ಪೂರ್ಣವಾಗಿ ಪ್ರಮಾಣವೇ. ವೇದದಲ್ಲಿ ಎಲ್ಲ ವೇದಗಳು ಪೂರ್ಣವಾಗಿ ಪ್ರಮಾಣ, ಅಪೌರುಷೇಯ, ನಿತ್ಯ, ಸ್ವತಃ ಪ್ರಮಾಣ.
ಅದರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಸಾಮಕ್ಕೆ ಅಧಿಕವಾದ ಪ್ರಮಾಣ ಹಾಗಲ್ಲ. ಆದರೆ ಸಾಮಗಳಿಗೆ 1000 ಶಾಖೆಗಳಿದೆ ಅಂತ ಹೇಳಲ್ಪಟ್ಟಿದೆ, ಗಾಯನ ಮಾಡಲ್ಪಡುತ್ತೆ. ಆದ್ದರಿಂದ ಒಂದು ಉತ್ಕರ್ಷತೆ ಇದೆ. ಋಕ್ಚವ ಇದಮಗ್ರೆ ಸಾಮ ಚಾಸ್ತಾಂ, ಮೊದಲು ಋಕ್ಕೆ ಇದ್ದಿದ್ದು, ಅದ ಮೇಲೆ ಸಾಮ ಇತ್ತು ಅಂತ ಹೇಳಿ ಸೈವ ನಾಮ ಸ ಏವ ನಾಮ ಋಗಾಸೀತಿ ಅಮ ಅಮೋ ನಾಮ ಸಾಮ ಸಾವ ಸ ಅಮ ಅಂತ ಹೇಳಿ, ಸ ಅಮ ಅಂತ ಹೇಳಿದ್ರೆ ಋಕ್ಕು ಮತ್ತೆ ಸಾಮ ಗೀತೆ ಎರಡು ಸೇರಿ ಸಾಮ ಆಗಿದೆ ಅಂತ ಇಲ್ಲಿ ಒಂದು ನಿರ್ವಚನ ಹೇಳ್ತಾರೆ. ಋಕ್ಸಾಮೋ ಪಾವದನ್ ಮಿಥುನಂ ಸಂಭವಾವ ಪ್ರಜಾತ್ಯ ಐತಿ ನೇತ್ಯ ಬ್ರವೀತ್ ಸಾಮ. ನಾವಿಬ್ರು ಸೇರ್ಕೊಂಡು ಇದು ಮಂತ್ರಗಳನ್ನ ಸ್ವಲ್ಪ ಸೃಷ್ಟಿ ಮಾಡಿ, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಅದಕ್ಕೆ ಎರಡೂ ಅಷ್ಟೇ. ಸೇರಿ ಅದು ವ್ಯಾಖ್ಯಾನ ನನಗೆ ಸಿಕ್ಕಿಲ್ಲ, ಅದರಿಂದ ತುಂಬಾ ವಿಸ್ತಾರವಾಗಿ ಹೇಳಕ್ಕಾಗಲ್ಲ. ಇಲ್ಲ, ವ್ಯಾಖ್ಯಾನ ನೋಡಿ ಈಗ ಹೇಳಿದೆ ಇನ್ನೊಂದ್ಸಲ ಹೇಳ್ತೀರಾ? ಋಕ್ಕಿನ ಮೇಲೆ ಸಾಮವು ಋಕ್ಕಿನ ಜೊತೆ ಸೇರಿದೆ. ರುಚಿ ಅಧಿಯೂಢಂ ಸಾಮ ಅಂತ ಅದರ ಲಕ್ಷಣ. ಹಾ, ಅದರಿಂದ ಅದಕ್ಕೆ ಸ ಅಮ ಅಂತ ಒಂದು ಅದನ್ನ ಬಿಡಿಸಿ ಅದಕ್ಕೆ ಒಂದು ವ್ಯುತ್ಪತ್ತಿಯು ಹೇಳಲ್ಪಟ್ಟಿದೆ. ಸಾ ಹಮಸ್ಮಿ ಅಂತ ಹೇಳಿ ಇದರಲ್ಲಿ ಬರುತ್ತೆ, ಈ ವಿವಾಹ ಮಂತ್ರಗಳಲ್ಲಿ ಬರುತ್ತೆ. ಋಕ್ತ್ವಂ ಸಾಮಾಹಂ ಋಕ್ತ್ವಂ ತಾವೇ ಹಿ ಸಂಭವಾವ, ಹೀಗೆಲ್ಲ ಬರುತ್ತೆ. ವಿವಾಹದಲ್ಲಿ ಮಂತ್ರಗಳು ಬರುತ್ತೆ. ಅಮಾನಕ್ಕೆ ಅಮಾನಕ್ಕೆ ಏನ್ ಅರ್ಥ ಇದೆ? ಮಾ ಅಂತ ಹೇಳೋದು ಒಂದು ಹೆಸರು ಅಂತ ಅರ್ಥ. ಅಮೋ ನಾಮ ಸಾಮ್, ಇನ್ನೇನಿಲ್ಲ ಅದಕ್ಕೆ. ಸಾವ ಋಕ್ಸಾಮ, ಅದೆಲ್ಲ ಸೇರಿ ಋಕ್ಸಾಮ ಅಂತ ಆಗಿದೆ. ಅದು ನಾವಿಬ್ರು ಸೇರಿ ಹೊಸ ಮಂತ್ರಗಳನ್ನು ಸೃಷ್ಟಿ ಮಾಡೋಣ ಅಂತ ಹೇಳಿದ್ರೆ ಸಾಮ ಹೇಳ್ತಂತೆ, ಇಲ್ಲ ಇಲ್ಲ ನಾನೇ ಶ್ರೇಷ್ಠನಾದವನು ಅಂತ ಸಾಮ ಹೇಳ್ತಂತೆ. ಸಂಭವಾವ ಪ್ರಜಾತ್ಯ ಇತಿ ನ ಇತ್ಯಬ್ರವೀತ್ ಸಾಮ ಜಾಯಾನ್ವಾ ಅತಃ ಮಮ ಮಹಿಮ, ನನ್ನ ಮಹಿಮೆ ಹೆಚ್ಚಾಗಿದೆ. ಸಾಮವೇದದಲ್ಲಿ ಸಾಮ ಎರಡು ಬಿಡಿಸಿ ಹೇಳ್ತಾರಲ್ಲ, ಸಾಮಕ್ಕೆ ಹೌದು ಅಂತ 3-4 ವ್ಯಾಖ್ಯಾನ ಕೊಟ್ಟು ಚಾಂದ ಉದ್ಗೀತ ವಿದ್ಯೆಯಲ್ಲಿ ಬರ್ತಲ್ಲ ಅದು. ಉದ್ಗೀತ ವಿದ್ಯೆಯಲ್ಲಿ ವಿಸ್ತಾರವಾಗಿ ಅದಕ್ಕೆ ಇದೆಲ್ಲ ಹೇಳಿದೆ, ವ್ಯುತ್ಪತ್ತಿ ಎಲ್ಲ ಅದರಲ್ಲಿ ಎಲ್ಲ ಹೇಳಿದೆ, ನಿರುಕ್ತಿ ಎಲ್ಲ ಹೇಳಿದೆ ವಿಸ್ತಾರವಾಗಿ. ಅದಕ್ಕೆ ನಾನು ಯಾಕೆ ಹೇಳ್ದೆ ಅಂದ್ರೆ ಸ ಅಮ ಅಂದಾಗ ಸಾಗೇನಾದ್ರೂ ಒಂದು ಅರ್ಥ ಇದೆಯೇನೋ, ಅಮ ಅನ್ನೋಕ್ಕೊಂದು ಅದಕ್ಕೂ ಅರ್ಥ ಅರ್ಥವಿದೆ, ಇದೆಯೇನೋ ಅದಕ್ಕೂ ಅರ್ಥವಿದೆ, ಅಮಕ್ಕೂ ಅರ್ಥವಿದೆ. ಅದೆಲ್ಲ ಅದಕ್ಕೋಸ್ಕರ ಕೇಳ್ದೆ, ಚಾಂದೋಗ್ಯದಲ್ಲಿ ಅದ್ ತಿಳ್ಕೊಳ್ಳೋಕೋಸ್ಕರ ಕೇಳ್ದೆ ಅಷ್ಟೇ. ಐತರೇಯ ಬ್ರಾಹ್ಮಣದ ವ್ಯಾಖ್ಯಾನ ನೋಡ್ಬೇಕು. ಅದು ನನಗೆ ಈ ಮಂತ್ರ ಸರ್ಚ್ ಮಾಡಿ ಸಿಗ್ಲಿಲ್ಲ ಸಡನ್ ಆಗಿ. ಅದು ನೋಡಿ ಆಮೇಲೆ ನೋಡ್ಬೇಕು. ಪರವಾಗಿಲ್ಲ. ಏನು ಮುಖ್ಯವಾಗಿ ಇಲ್ಲಿ ತಿಳಿಬೇಕಾದ ಸಾ ಅಂದ್ರೆ ಋಗ್ವೇದ, ಅಮ ಅಂದ್ರೆ ಗೀತೆ ಅಷ್ಟೇ. ಋಗ್ವೇದ ಗೀತೆ ಈಗ ಹೇಳಿದ್ನಲ್ಲ ನೆಚ್ಚು ಅದೇನೆ ಸಾ ಅಮ. ಋಗ್ವೇದ ಗೀತೆ ಅಂತ ಸಾಮ ಅಂದ್ಬಿಟ್ಟು. ಓ ಥ್ಯಾಂಕ್ ಯು. ಋಷಿ ಅಧಿಯೂಢಂ ಸಾಮ ಅಂತಾನೆ ಅದ್ರ ಲಕ್ಷಣ. ಆದ್ದರಿಂದ ಸಾಮಕ್ಕೆ ಮಹಿಮೆ ಜಾಸ್ತಿ ಅನ್ನೋದು ಇಲ್ಲಿ ಮುಖ್ಯ. ಅದಕ್ಕೆ ಇವರು ಐತರೇಯ ಬ್ರಾಹ್ಮಣದ ವಾಕ್ಯವನ್ನು ತೆಗಿತಾರೆ. ಸ್ವಾಮಿ ದೇಶಿಕನು ವೇದವನ್ನೆಲ್ಲ ಅವರ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದವರು ಎಲ್ಲ ತೆಗಿತಾರೆ ಅದಕ್ಕೆ. ಅದರಿಂದ ಗೀತಿ ರೂಪಸ್ಯ ಸಾಮ್ನಃ ಪ್ರಾಧಾನ್ಯಾತ್, ಅದರಿಂದ ಗೀತಿ ರೂಪವಾದದ್ರಿಂದ ಅದಕ್ಕೆ ಪ್ರಾಧಾನ್ಯ. ಅದರಿಂದಲೇ ಗೀತ್ಯಾತ್ಮಕಂ ಸಾಮವೇದಸ್ಯ ಪ್ರಾಧಾನ್ಯಂ. ಸಾಮವೇದಕ್ಕೆ ಪ್ರಾಧಾನ್ಯ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈ ಮಂತ್ರವು ಬರುತ್ತೆ ಕಾಟಕದಲ್ಲಿ, ಯಜುರ್ವೇದದಲ್ಲಿ. ಋಗ್ಭ್ಯೋ ಜಾತಂ ವೈಶ್ಯವರ್ಣಮಾಹು ಯಜುರ್ವೇದಂ ಕ್ಷತ್ರಿಯಸ್ಯಾಹುರು ಯೋನಿಂ ಸಾಮವೇದೋ ಬ್ರಾಹ್ಮಣಾನಾಂ ಪ್ರಸೂತಿ. ಬ್ರಾಹ್ಮಣರ ಪ್ರಸೂತಿ ಸಾಮವೇದ, ವೈಶ್ಯರಿಗೆ ಯಜುರ್ವೇದ. ಇವರಿಗೆಲ್ಲ ವೈಶ್ಯರು ಋಗ್ವೇದಗಳಿಂದ, ಯಜುರ್ವೇದದಿಂದ ಈ ಕ್ಷತ್ರಿಯ ಜಾತಿ ಹುಟ್ಟಿತು, ಸಾಮವೇದದಿಂದ ಬ್ರಾಹ್ಮಣ ಜಾತಿ ಹುಟ್ಟಿತು. ಹೀಗೆಲ್ಲ ಒಂದು ಮಂತ್ರ ಬರುತ್ತೆ. ಭಾಷ್ಯದಲ್ಲಿ ಇದಕ್ಕೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ದೇವತೆಗಳಿಗೆ ಹೇಗೆ 3 ವೇದಗಳೇ ಕಾರಣವೋ ದೇವತೆಗಳ ವ್ಯವಹಾರಕ್ಕೆ, ಮನುಷ್ಯರಿಗೂ ಹಾಗೆಯೇ ಅಂತ ಅಷ್ಟೇ ಅರ್ಥ ಇದಕ್ಕೆ ಅಂತ ಅರ್ಥ. 3 ವೇದಗಳಿಂದಲೇ ಎಲ್ಲ ಈ ವ್ಯವಹಾರಗಳೆಲ್ಲ ಬರೋದು ಅಂತ ಅರ್ಥವೇ ಹೊರತು ಇದು ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಬ್ರಾಹ್ಮಣರ ಒಂದು ಉತ್ಕೃಷ್ಟವಾದ ಜಾತಿ, ಅದರಿಂದ ಸಾಮವೇದ ಬ್ರಾಹ್ಮಣದ್ದು ಅಂತ ಹೇಳೋದ್ರಿಂದ ಅದಕ್ಕೊಂದು ಉತ್ಕೃಷ್ಟತೆ ಅಂತ ಕಂಡು ಬರುತ್ತೆ. ಆ ಉತ್ಕೃಷ್ಟತೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ವ್ಯಾಖ್ಯಾನದಲ್ಲಿ ಸಾಧಾರಣ ಭಾಷೆಯಲ್ಲಿ ಹೇಳುವಾಗ ದೇವತೆಗಳ ವ್ಯವಹಾರಕ್ಕೆ ಹೇಗೆ 3 ವೇದಗಳ ಕಾರಣವೋ ಮನುಷ್ಯರ ವ್ಯವಹಾರಕ್ಕೂ ಹಾಗೆಯೇ 3 ವೇದಗಳ ಕಾರಣ ಅನ್ನೋದನ್ನ ಅರ್ಥ ಅಷ್ಟೇ. ಅದಕ್ಕೇನು ಬೇರೆ ಏನು ಅರ್ಥ ಹೇಳಿಲ್ಲ ಅದಕ್ಕೆ. ಆದರೆ ಸಾಮವೇದಕ್ಕೆ ಒಂದು ಉತ್ಕರ್ಷ ಅನ್ನೋದಿದೆ ಅನ್ನೋದು ಅನೇಕ ಕಡೆ ಹೇಳಲ್ಪಟ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಸಾಮವೇದ ಅಂತ ಯಾಕೆ ಹೇಳಬೇಕು ಪರಮಾತ್ಮ ಅಂತ ಹೇಳಿದ್ರೆ, ಒಂದು ಉತ್ಕರ್ಷತೆ ಇರೋದ್ರಿಂದ 1000 ಶಾಖೆಗಳಿದೆ. ಅದಕ್ಕೆ
ಗೀತಿ ಪ್ರಧಾನವಾದದ್ದು ಇದೆಲ್ಲ ಇರೋದ್ರಿಂದ ಅದಕ್ಕೆ ಒಂದು ಉತ್ಕರ್ಷ ಅನ್ನೋದು ಒಂದು ದೃಷ್ಟಿಯಿಂದ. ದೇವ ಇತಿ ಸ್ವರ್ಗವಾಸಿನಃ ವಿವಕ್ಷಿತಾಃ. ದೇವಾನಾಮಸ್ಮಿ ವಾಸವಃ ಅಂತ ಹೇಳಿದಾಗ ಸ್ವರ್ಗದಲ್ಲಿ ಇರುವಂತಹವರು ಬ್ರಹ್ಮಾದಿ ಸಂಗ್ರಹ ಯೋಗಾತ್ ಅಂತ ಹೇಳಿದ್ರು. ಚತುರ್ಮುಖ ಬ್ರಹ್ಮ ಎಲ್ಲ ಸೇರಿಲ್ಲ ಇದರಲ್ಲಿ. ಆದ್ದರಿಂದ ಇಲ್ಲಿ ದೇವತೆಗಳು ಮಾತ್ರವೇ ಸ್ವರ್ಗಾದಿ ಲೋಕಗಳಲ್ಲಿ ಇರುವಂತಹ ದೇವತೆಗಳು, ಅವರಲ್ಲಿ ನಾನು ಇಂದ್ರ ಅಂತ ಅರ್ಥ ಅಷ್ಟೇ. ಇಲ್ಲಿ ಚತುರ್ಮುಖ ಬ್ರಹ್ಮ ಎಲ್ಲ ಅವರಿಗಿಂತ ಮೇಲೆ ಇರುವವರು, ಅವರು ಇಲ್ಲಿ ಸೇರಿಸಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ವಾಸವ ಶಬ್ದಸ್ಯ ಇಂದ್ರ ಶಬ್ದೇನ ವ್ಯಾಖ್ಯಾನಂ ಅತಿಶಯ ದ್ಯೋತನಾರ್ಥಂ ಇತಿ ಪರಮೈಶ್ವರ್ಯ ಇತಿ. ವಾಸವಃ ಅಂತ ಹೇಳಿದ್ರೆ ವಸು ಅಂದರೆ ಐಶ್ವರ್ಯ ಅಂತ ಅರ್ಥ. ವಸುಧಾನಃ ಅಂತ ಪರಮಾತ್ಮನಿಗೆ ಹೇಳ್ತೀವಿ, ಐಶ್ವರ್ಯವನ್ನೆಲ್ಲ ಕೊಡ್ತಾನವನು ಅಂತ ಹೇಳಿ. ಆದ್ದರಿಂದ ಇಲ್ಲಿ ಇತಿ ಪರಮೈಶ್ವರ್ಯ ಅನ್ನೋ ಒಂದು ಅರ್ಥದಲ್ಲಿ ಇಂದ್ರ ಅಂದರೆ ಅತ್ಯಂತ ದ್ಯೋತನ, ಅಲ್ಲಿ ಹೇಳುವಾಗ ಅತಿಶಯ ದ್ಯೋತನಾರ್ಥ, ಅತಿಶಯವುಳ್ಳವಾದ ಐಶ್ವರ್ಯವುಳ್ಳವನು. ದೇವತೆಗಳಲ್ಲಿ ಇಂದ್ರನಿಗೆ ಅತಿಶಯವಾದ ಐಶ್ವರ್ಯವಿದೆ ಅನ್ನೋದನ್ನ ಅದನ್ನು ಹೇಳ್ತಾ ಇದ್ದಾರೆ. ಮನಸ್ಸು, ಇಂದ್ರಿಯಗಳಲ್ಲಿ ಮನಸ್ಸು ಅಂತ ಹೇಳಿದ, ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಕಠೋಪನಿಷತ್ತು. ಆದ್ದರಿಂದ ಇಲ್ಲಿ ಮನಸ್ಸಿಗೆ ಉತ್ಕೃಷ್ಟತೆ ಹೇಗೆ ಅಂದರೆ, ಇಂದ್ರಿಯಗಳನ್ನು ನಿಯಮನ ಮಾಡಿಕೊಂಡ್ರು ಮನಸ್ಸು ನಿಯಮನ ಮಾಡೋಕ್ಕಾಗೋದಿಲ್ಲ. ಮನಸ್ಸಿನ ನಿಯಮನ ಮಾಡಿದ್ರೆ ಇಂದ್ರಿಯಗಳ ನಿಯಮನ ಮಾಡ್ಕೊಂಡ್ಬಿಡ್ಬಹುದು. ಆದ್ದರಿಂದ ಮನಸ್ಸಿಗೆ ಒಂದು ಉತ್ಕರ್ಷ ಅಲ್ಲಿ ಹೇಳಲ್ಪಟ್ಟಿದೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ. ಇಲ್ಲಿ ವಶೀಕರಣ ಮಾಡಿಕೊಳ್ಳುವಂತಹ ಒಂದು ಅರ್ಥದಲ್ಲಿ ಕಠೋಪನಿಷತ್ತಲ್ಲಿ ಹೇಳೋದು, ಯಾವುದನ್ನು ವಶಪಡಿಸ್ಕೊಂಡ್ರೆ ಯಾವುದು ವಶಪಡಿಸ್ಕೊಳ್ಬೋದು ಹಾಗೆ ಹೇಳುವಂತಹ ಮಂತ್ರ ಈ ಬರುವಂತಹ ಕಠೋಪನಿಷತ್ತಿನದು. ಮನಸ್ಸು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಹ ಮಹತ ಪರಮವ್ಯಕ್ತಂ ಹೀಗೆ ಹೇಳ್ಕೊಂಡು ಹೋಗಿದೆ. ವಶೀಕರಣದಲ್ಲಿ ಯಾವುದು ಕಡೆಯಲ್ಲಿ ಸ ಕಾಷ್ಟ ಸ ಪರಾಗತಿ ಅಂತ ಪುರುಷಾನ್ನ ಪರಂಕಿಂಚಿತೆ ಅಂತ ಹೇಳಿ ಪರಮಾತ್ಮನ ವಶಪಡಿಸ್ಕೊಂಡ್ರೆ ಎಲ್ಲವನ್ನೂ ವಶಪಡಿಸ್ಕೋಬಹುದು. ಅಲ್ಲಿ ಹೇಳುವಾಗ ಇಂದ್ರಿಯಗಳಿಗಿಂತ ಮನಸ್ಸು ವಶಪಡಿಸ್ಕೊಳ್ಳೋದ್ರಲ್ಲಿ ಇನ್ನು ಉತ್ಕೃಷ್ಟವಾದದ್ದು. ಮನಸ್ಸನ್ನು ವಶಪಡಿಸ್ಕೊಂಡ್ರೆ ಇಂದ್ರಿಯಗಳು ತಾನೇ ವಶಕ್ಕೆ ಬಂದುಬಿಡುತ್ತೆ. ಆದ್ದರಿಂದ ಮನಸ್ಸಿಗೆ ಉತ್ಕರ್ಷ. ಯತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ. ಇದು ಮನಸ್ಸು ಬೇರೆಯಾಗಿ ಹೇಳಲ್ಪಟ್ಟಿದೆ. ಇತ್ಯಾದಿಷು ಮನಸಃ ಇಂದ್ರಿಯೇಭ್ಯ ಪೃಥಗಭಿಧಾನಾತ್. ಕಥಂ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇತಿ ನಿರ್ಧಾರಣಂ ಇತ್ಯತ್ರ ಏಕಾದಶೇಂದ್ರಿಯಾಣಾಂ ಯದುತ್ಕೃಷ್ಟಂ ಮನ ಇಂದ್ರಿಯಂ ಇತಿ. ಇಲ್ಲಿ ಯಸ್ಮಾತ್ ಜಾಯತೆ ಪ್ರಾಣ ಮನಃ ಸರ್ವೇಂದ್ರಿಯಾಣಿ ಚ. ಇಂದ್ರಿಯಗಳು ಬೇರೆ ಮನಸ್ಸು ಬೇರೆ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಇದು ಹೇಳುವಾಗ ಏತಸ್ಮಾತ್ ಜಾಯತೆ ಪ್ರಾಣ, ಏತಸ್ಮಾತ್ ಜಾಯತೆ ಮನಃ, ಏತಸ್ಮಾತ್ ಜಾಯತೆ ಇಂದ್ರಿಯಾಣಿ. ಪರಮಾತ್ಮನಿಂದಲೇ ಎಲ್ಲ ಸೃಷ್ಟಿಯಾಗುತ್ತೆ ಅಂತ ನೇರವಾಗಿ ಅಂತಲೂ ಹೇಳಲ್ಪಟ್ಟಿದೆ ಈ ಮಂತ್ರದಲ್ಲಿ. ಮುಂಡಕೋಪನಿಷತ್ತು ಅವನಿಂದಲೇ ನೇರವಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ. ಇಲ್ಲಿ ಮನಸ್ಸು ಇಂದ್ರಿಯಗಳು ಬೇರೆ ಬೇರೆಯಾಗಿ ಹೇಳಿರುವಾಗ ಇಂದ್ರಿಯಗಳಲ್ಲಿ ಮನಸ್ಸು ಅಂತ ಹೇಗೆ ನಿರ್ಧಾರಣಾರ್ಥ ಹೇಳಕ್ಕೆ ಸಾಧ್ಯ ಅಂದರೆ, ಏಕಾದಶ ಇಂದ್ರಿಯಗಳು ನಿಶ್ಚಯ ಮಾಡಿದ್ದಾರೆ. ಇದ್ರ ಮೇಲೆ ಬೇಕಾದಷ್ಟು ಸೂತ್ರಗಳಿದೆ ಬ್ರಹ್ಮಸೂತ್ರದಲ್ಲಿ. ಇಂದ್ರಿಯಗಳು ಎಷ್ಟು ಅಂತ ನಿಶ್ಚಯ ಮಾಡೋದಕ್ಕೆ ಬೇಕಾದಷ್ಟು ಸೂತ್ರಗಳಿದೆ. ಅದರಲ್ಲಿ 11 ಇಂದ್ರಿಯಗಳು ಅಂತ ಒಟ್ಟಿಗೆ ಕಡೆಯಲ್ಲಿ ನಿಶ್ಚಯ ಮಾಡಿದ್ದಾರೆ ಬಾದರಾಯಣರು. 11 ಇಂದ್ರಿಯಗಳು ಅಂತ ಹೇಳಿದ್ರು. ಅದರಲ್ಲಿ ಮನಸ್ಸು ಕೂಡ ಒಂದು ಇಂದ್ರಿಯವೇ, ಅಂತರಿಂದ್ರಿಯ. ಜ್ಞಾನೇಂದ್ರಿಯ ಅಂತ ನಾವು ಹೇಳ್ತೀವಿ. ಕೆಲವರು ಉಭಯಾತ್ಮಕ ಅಂತ ಹೇಳ್ತಾರೆ. ಕರ್ಮೇಂದ್ರಿಯವೋ ಜ್ಞಾನೇಂದ್ರಿಯವೋ ಎರಡೂ ಅಂತ ಹೇಳ್ತಾರೆ. ನಾವು ಹೇಳೋದು ಜ್ಞಾನೇಂದ್ರಿಯ ಅಂತ ಹೇಳ್ಬಿಟ್ಟು. ಆ 11 ಇಂದ್ರಿಯಗಳಲ್ಲಿ ಉತ್ಕೃಷ್ಟವಾದದ್ದು ಮನಸ್ಸು ಅಂತ ಹೇಳುವಾಗ ಇಂದ್ರಿಯಾಣಿ ದಶೈಕಂಚ ಏಕಾದಶಂ ಮನಶ್ಚಾತ್ರ ಇತ್ಯಾದಿಷು ಮನಸಃ ಅಪಿ ಇಂದ್ರಿಯತ್ವೇನ ವ್ಯಪದೇಶಾತ್. ಮನಸ್ಸು ಇಂದ್ರಿಯ ಅಂತಲೇ ಹೇಳಲ್ಪಟ್ಟಿದೆ. ಇಂದ್ರಿಯಾಣಿ ದಶೈಕಂಚ ಅಂತ ಹೇಳಿ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ವಿಷ್ಣು ಪುರಾಣದಲ್ಲಿ ಏಕಾದಶಂ ಮನಶ್ಚಾತ್ರ, ಏಕಾದಶ 11 ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಕ್ವಾಚಿತ್ಕಃ ಪೃಥಕ್ ವ್ಯಪದೇಶ ಗೋಬಲಿ ವರ್ಧನೆಯ ರೀತಿ ನಿರ್ಧಾರಣ ಉಪಪತ್ತಿ. ಗೋಬಲಿ ವರ್ಧನೆಯ ಅಂತ ಹೇಳಿದ್ರೆ ಗಾಮಾನೆಯ ಬಲಿ ವರ್ಧಮಾನೆಯ ಸಾಮಾನ್ಯವಾಗಿ ಹೇಳಿ ಸ್ಪೆಸಿಫಿಕ್ ಆಗಿ ಒಂದು ಹೇಳೋದು. ಹಾಗೆ ಇಂದ್ರಿಯಗಳನ್ನು ಮನಸ್ಸನ್ನು ಬೇರೆಯಾಗಿ ಹೇಳಿದರೆ ಆ ಒಂದು ದೃಷ್ಟಿಯಲ್ಲಿ ಅಷ್ಟೇ ಹೊರತು ಮನಸ್ಸು ಇಂದ್ರಿಯಗಳಲ್ಲಿ ಸೇರಿದೆ. 11 ಇಂದ್ರಿಯಗಳಲ್ಲಿ ಮನಸ್ಸು ಕೂಡ ಒಂದು ಅನ್ನೋದು ನಿರ್ಧಾರಣಾರ್ಥದಲ್ಲಿ ಹೇಳಬಹುದು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಹಾಗೆಯೇ ಭೂತಾನಾಮಸ್ಮಿ ಚೇತನ ಅಂತ ಹೇಳುವಾಗ ನಹಿ ಭೂತೇಶು ಚೇತನಾ ಸಂಜ್ಞಕಂ ಕಿಂಚಿತ್ ಭೂತಮಸ್ತಿ ಇಯಮಪಿ. ಇಲ್ಲಿ ಭೂತಾನಾಮಸ್ಮಿ ಚೇತನ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಚೇತನ ಅನ್ನುವ ಒಂದು ಪ್ರಾಣಿ ಇಲ್ಲ. ಆದ್ದರಿಂದ ಇವಾಗ ದೇವಾನಾಮಸ್ಮಿ ವಾಸವ ಅಂತ ಹೇಳ್ಬೋದು. ಆದರೆ ಭೂತಾನಾಮಸ್ಮಿ ಚೇತನ ಅಂದರೆ ಭೂತಗಳಲ್ಲಿ ಚೇತನ ಅಂತ ಒಂದು ಭೂತವಿದೆಯೇ ಅಂತ ಹೇಳಿದ್ರೆ ಆ ರೀತಿ ಅಲ್ಲ, ಅದು ಕೂಡ ನಿರ್ಧಾರಣಾರ್ಥದಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಷಷ್ಠಿ ಇತಿ ಶೇಷಃ.
ಷಷ್ಠಿ ನಿರ್ಧಾರಣ ತೇಜಸ್ ತೇಜಸ್ವಿನಾಂ ಸತ್ವಂ ಸತ್ವವತಾಂ ಇತ್ಯಾದಿವತ್ ವಿಶಿಷ್ಟೆ ಸಾರಭೂತ ವಿಶೇಷಣಾಂಶೆ ವಿವಕ್ಷಿತೆ ಇತ್ಯಭಿಪ್ರಾಯಣ ಚೇತನಾವತಾಂ ಚೇತನಾವತಾಂ ಅಂತ ಹೇಳೋದು. ವಿಶಿಷ್ಟವಾದ ಸಾರಭೂತವಾದ ವಿಶೇಷಣ ಅಂಶ ವಿಶೇಷಣಾಂಶ ಚೇತನ ವಿಶಿಷ್ಟವಾದ ಚೈತನ್ಯ ವಿಶಿಷ್ಟವಾದ ಭೂತಗಳಲ್ಲಿ ಸಾರಭೂತವಾದದ್ದು ಚೈತನ್ಯವೇ, ಅದು ನಾನಾಗಿದ್ದೇನೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾನೆ ಅಂತ ಅರ್ಥ. ಕೃಷ್ಣನ ಹೇಳ್ತಿರೋದು ವಿಶಿಷ್ಟವಾದ ಪದಾರ್ಥಗಳಲ್ಲಿ ಸಾರಭೂತವಾದ ವಿಶೇಷಣಾಂಶ ಯಾವುದು ಅಂದರೆ ಚೈತನ್ಯ ವಿಶಿಷ್ಟವಾದ ಭೂತಗಳಲ್ಲಿ ಚೈತನ್ಯವೇ ಪ್ರಧಾನ ಸಾರಭೂತ. ಆದ್ದರಿಂದ ಚೇತನಾವತಾಂ ಚೇತನವನ್ನು ಹೊಂದಿರುವಂತಹ ಪದಾರ್ಥಗಳಲ್ಲಿ ನಾನು ಚೇತನ ಆಗಿದ್ದೇನೆ ಅಂತ ಹೇಳಿ. ನಾನು ಭೂತಾನ ಷಷ್ಠತ್ವೇನ ಚೇತನಾ ಸಂಜ್ಞಂ ಕಿಮಪಿ ಅತ್ರ ಅನ್ಯತ್ರ ಉಚ್ಯತೆ. ಯಥಾ ಮಹಾಭೂತಾನಿಕಂ ವಾಯು ಅಗ್ನಿ ಆಪಃ ತಥಾ ಮಹಿ. ಷಷ್ಠಸ್ತು ಚೇತನಾ ಧಾತು ಆತ್ಮ ಸಪ್ತಮ ಉಚ್ಯತೆ. ಅಷ್ಟಮಂತು ಮನೋಜ್ಞೇಯಂ. ಇಲ್ಲಿ ಕೆಲವು ಹೇಳ್ತಾರೆ, ಇಲ್ಲಿ ಬೇರೆ ಅರ್ಥದಲ್ಲೂ ಹೇಳಲ್ಪಟ್ಟಿದೆ. ಚೇತನ ಅನ್ನೋದು ಬೇರೆ ಅರ್ಥದಲ್ಲೂ ಹೇಳಲ್ಪಟ್ಟಿದೆ. ಷಷ್ಠಸ್ತು ಚೇತನಾ ಧಾತು ಒಂದು ಧಾತು ಅಂತ ಹೇಳಲ್ಪಟ್ಟಿದೆ. ಉಪದಿಶ್ಯತೆ ಇತಿ ಚ. ಅತ್ರ ಮನಸ ಅಧಿಷ್ಠಾನತೆಯ ಚೇತನಾಯ ತದ್ ಅಪೃಥಕ್ ವಚನಂ ಇತಿ ಅವಿರೋಧ. ಆದ್ದರಿಂದ ಇಲ್ಲಿ ಮನಸ್ಸಿಗೆ ಅಧಿಷ್ಠಾನವಾಗಿ ಚೇತನೆಯು ಚೇತನ ಅಂತ ಹೇಳುವುದು ಅದಕ್ಕೆ ಅಪೃಥಕ್ ಸಿದ್ಧವಾಗಿ ಹೇಳಲ್ಪಟ್ಟಿರೋದ್ರಿಂದ ಭೂತಾನಾಮಸ್ಮಿ ಚೇತನ ಅಂತ ಹೇಳುವಾಗ ಚೇತನ ಅನ್ನೋದು ಬೇರೆ ಒಂದು ಧಾತು ಅಂತಾನೂ ಕೆಲವು ಕಡೆ ಪ್ರಮಾಣಗಳಲ್ಲಿ ಹೇಳಲ್ಪಟ್ಟಿದೆ. ಮಹಾಭೂತಗಳು ಕಂ ವಾಯು ಆಪಃ ಅಗ್ನಿ 5 ಹೇಳಿಬಿಟ್ಟು ಷಷ್ಠಸ್ತು ಚೇತನಾ ಧಾತು ಅಂತ ಒಂದು ಹೇಳಲ್ಪಟ್ಟಿದೆ, 6ನೇದು ಅಂತ ಹೇಳಿ. ಹಾಗೆಯೇ ಆತ್ಮ ಸಪ್ತಮ ಉಚ್ಯತೆ ಈ ರೀತಿ ಹೇಳಲ್ಪಟ್ಟಿದೆ. ಅಷ್ಟಮಂತು ಮನೋಜ್ಞೇಯಂ 8ನೇದು ಮನಸ್ಸು ಅಂತ ತಿಳ್ಕೊಳ್ಳಿ. ಇದೆಲ್ಲ ಮೋಕ್ಷ ಧರ್ಮ ಅಂತ ಕಡೆಯಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಹೇಳಿದ್ರು ಕೂಡ ಇಲ್ಲಿ ಮನಸ್ಸಿಗೆ ಅಧಿಷ್ಠಾನವಾಗಿ ಹೇಳಲ್ಪಟ್ಟಿದೆ ಅನ್ನೋದರಿಂದ ಭೂತಾನಾಮಸ್ಮಿ ಇತಿ ನಿರ್ಧಾರಣಾರ್ಥತ್ವ ಯುಜ್ಯತೆ. ಇಲ್ಲಿ ಹೇಳಿರುವಂತಹದ್ದು ಮನಸ್ಸಿಗೆ ಅಧಿಷ್ಠಾನ ಅನ್ನುವ ದೃಷ್ಟಿಯಿಂದ ಚೇತನಾಯ ತದ್ ಅಪೃಥಕ್ ವಚನಂ ಇತಿ ಅವಿರೋಧ. ಚೈತನ್ಯ ವಿಶಿಷ್ಟವಾದದ್ದು ಚೇತನಾವತಾಂ ಅಂತ ಹೇಳಿದಾಗ ಚೈತನ್ಯವನ್ನು ಹೊಂದಿರುವ ಪದಾರ್ಥಗಳಲ್ಲಿ. ಆದ್ದರಿಂದ ಇದು ಇಲ್ಲಿ ಮನಸ್ಸಿಗೆ ಅಧಿಷ್ಠಾನ ಅಂತ ಹೇಳಲ್ಪಟ್ಟಿದೆ. ಅದು ಮನಸ್ಸು ಬೇರೆ ಚೇತನ ಬೇರೆ ಈ ರೀತಿಯೆಲ್ಲ ಹೇಳಲ್ಪಟ್ಟಿಲ್ಲ. ಮನಸ್ಸಿಗೆ ಅಧಿಷ್ಠಾನವಾದ ಚೇತನ ಅದರೊಡನೆ ಅಪೃಥಕ್ ಸಿದ್ಧವಾಗಿ ಸಂಬಂಧ ಹೊಂದಿರುವಂತಹದ್ದು. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಚೈತನ್ಯವನ್ನ ಇಲ್ಲಿ ಈ ರೀತಿ ಹೇಳಬಹುದು. ನಿರ್ಧಾರಣಾರ್ಥತ್ವ ಯುಜ್ಯತೆ ಅಂತ ಒಂದು ಪೂರ್ವ ಪಕ್ಷ ಇದು. ಮೈವಂ ಅಂತ ಹೇಳಿದ್ರು. ಇಲ್ಲಿ ನಿರ್ಧಾರಣಾರ್ಥ ಹೇಳ್ಬಹುದು, ಅನಿರ್ಧಾರಣಾರ್ಥ ಹೇಳ್ಬೇಕು. ಚೇತನಾವತಾಂ ಚೈತನ್ಯಂ ಅಂದ್ರೆ ಭೂತಾನಾಂ ಚೇತನ ಅಂತ ಹೇಳುವಾಗ ಭೂತಾನಾಂ ಚೇತನ ಭೂತಾನಾಂ ಅಸ್ಮಿ ಚೇತನ ಚೈತನ್ಯವು ನಾನಾಗಿದ್ದೇನೆ ಅನ್ನೋದು ಅನಿರ್ಧಾರಣವಾದ ಅರ್ಥವೇ ಇಲ್ಲಿ ಹೇಳಿರೋದು. ನಿರ್ಧಾರಣಾರ್ಥ ಹೇಳ್ಬೋದಲ್ಲ ಅಂತ ಪೂರ್ವ ಪಕ್ಷ. ಯಾಕೆಂದ್ರೆ ಚೇತನ ಅನ್ನುವುದೇ ಒಂದು ಧಾತು ಹೇಳಲ್ಪಟ್ಟಿದೆ, ಮನಸ್ಸಿಗೆ ಅಧಿಷ್ಠಾನ ಅಂತ ಹೇಳಲ್ಪಟ್ಟಿದೆ, ಮನಸ್ಸಿನೊಡನೆ ಅಪೃಥಕ್ ಸಿದ್ಧವಾದದ್ದು ಅಂತ ಹೇಳಿರೋದ್ರಿಂದ ಅದರಲ್ಲಿ ನಿರ್ಧಾರಣಾರ್ಥ ಯಾಕೆ ಹೇಳಬಾರ್ದು ಅಂತ ಇಲ್ಲಿ ಪೂರ್ವ ಪಕ್ಷ. ಭೂತಶಿಷ್ಟ ನಿರ್ದೇಶ ಮಾತ್ರಾತ್ ಮಹಾಭೂತತ್ವಂ. ಭೂತ ಅಂತ ಹೇಳಿರೋದು ಮಹಾಭೂತ ಅಂತ ಪೂರ್ವ ಪಕ್ಷ ಮಾಡ್ತಾರೆ. ಖಂ ವಾಯು ಎಲ್ಲ ಹೇಳಿ ಮಹಾಭೂತಾನಿಕಂ ವಾಯು ಅಗ್ನಿ ಆಪಃ. ಭೂತ ಅನ್ನೋದು ಪಂಚಭೂತಗಳು. ಭೂತಾನಾಮಸ್ಮಿ ಚೇತನ ಅಂತ ಹೇಳುವಾಗ ಪಂಚಭೂತಗಳಲ್ಲಿ ಚೇತನ ಅನ್ನುವ ಒಂದು 6ನೇ ಧಾತು, 7ನೇದು ಆತ್ಮ ಅಂತ ಹೇಳಲ್ಪಟ್ಟು ಈ ರೀತಿ ಹೇಳಲ್ಪಟ್ಟಿದೆ. 8ನೇದು ಮನಸ್ಸು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ನಿರ್ಧಾರಣಾರ್ಥ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಪೂರ್ವ ಪಕ್ಷ. ಭೂತ ಶಬ್ದದಿಂದ ಮಹಾಭೂತ ಅನ್ನೋದು ಹೇಳಬೇಕು ಅನ್ನೋ ನಿಯಮವಿಲ್ಲ. ಮೊದಲನೇದು ಮಹಾಭೂತವೇ ಆಗಬೇಕು, ಭೂತ ಅನ್ನುವ ಶಬ್ದ ಹೇಳಿದ್ರೆ ಮಹಾಭೂತ ಅಂತ ಅರ್ಥವಲ್ಲ. ಅನ್ಯಥಾಪಿ ಸಂಖ್ಯಾನಿವೇಶ ಸಂಭವಾತೆ. ಇಲ್ಲದೆ ಹೋದರೂ ಕೂಡ ಸಂಖ್ಯೆಯನ್ನ ಹೇಳಬಹುದು. ಅತ್ರ ಚ ಸಪ್ತಮತೆಯ ಅಷ್ಟಮತೆಯ ಚ ನಿರ್ದೇಷ್ಟಯೋ ಮಹಾಭೂತತ್ವ ಅನಭ್ಯುಪಗಮಾತ್. ಇಲ್ಲಿ ಹೇಳಿರುವಾಗ ಪಂಚಭೂತಗಳನ್ನು ಹೇಳಿ ಷಷ್ಠಸ್ತು ಚೇತನ ಆತ್ಮ ಸಪ್ತಮಃ ಇದೆಲ್ಲ ಹೇಳಿರುವಾಗ ಅಷ್ಟಮ ಮನಸ್ಸು ಅಂತ ಹೇಳಿರುವಾಗ ಇಲ್ಲಿ ಆತ್ಮ ಚೇತನ ಮನಸ್ಸು ಇದೆಲ್ಲ ಪಂಚಭೂತಗಳಲ್ಲಿ ಸೇರಿಲ್ಲ. ಇದೆಲ್ಲ ಮಹಾಭೂತಗಳು ಅಂತ ಇಲ್ಲಿ ಯಾರು ಗಣನೆ ಮಾಡಿಲ್ಲ ಅದರಲ್ಲಿ. ಆದ್ದರಿಂದ ಸಂಖ್ಯೆಯನ್ನು ಬೇಕಾದ್ರೆ ಹೇಗೆ ಬೇಕಾದ್ರೆ ನಾವು ಹೇಳ್ಬೋದು. 5, 4 ಅಂತ ಹೇಳ್ಬಿಟ್ರೆ 5 ಅಂದ್ರೆ 5 ಇಂದ್ರಿಯಗಳೇ ಅಥವಾ 5 ಪಂಚಭೂತಗಳೇ ಅಂತ ಅರ್ಥ ನೋಡ್ಬೇಕಾಗಿಲ್ಲ. 5 ಬೇರೆ ಬೇರೆ ವಿಷಯಗಳೇ ಹೇಳಿರ್ಬೋದು.
ಸಂಖ್ಯಾ ಅಂತ ಹೇಳೋದು ಎಲ್ಲಿ ಬೇಕಾದರೂ ಸೇರಿಸ್ಬೋದು, ಬೇರೆ 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 ವಿಷಯಗಳನ್ನು ಸೇರಿಸಿ ಒಂದು ಸಂಖ್ಯೆ ಬರಬಹುದು. ಭೂತ ಅನ್ನುವ ಶಬ್ದ ಮಹಾಭೂತವನ್ನೇ ಹೇಳಬೇಕು ಅನ್ನೋ ನಿಯಮ ಇಲ್ಲ. ಆದ್ದರಿಂದ ಇಲ್ಲಿ 7ನೇದು 8ನೇದು ಹೇಳಿರೋದು ಮಹಾಭೂತಗಳಲ್ಲಿ ಸೇರದೇ ಇರೋ ಪದಾರ್ಥಗಳು, ಚೇತನ, ಆತ್ಮ ಮೊದಲಾದದ್ದು. ಆದ್ದರಿಂದ ಚೇತನಾ ಶಬ್ದಸ್ಯ ಚ ಅಪ್ರಸಿದ್ಧ ಅರ್ಥತ್ವಾತೆ ಪ್ರಸಿದ್ಧಾರ್ಥ ಸ್ವೀಕಾರಸ್ಯ ಉಚಿತತ್ವಾತೆ. ಅದರಿಂದ ಚೇತನ ಅಂತ ಹೇಳುವುದು ಇಲ್ಲಿ ಮಹಾಭೂತ ಅನ್ನುವ ಅವುಗಳ ಜೊತೆ ಸೇರಿದೆ ಅನ್ನುವ ಅರ್ಥ ಮಾಡೋದಕ್ಕೆ ಪ್ರಸಿದ್ಧವಾದ ಪ್ರಯೋಗವಿಲ್ಲ. ಪ್ರಸಿದ್ಧಾರ್ಥ ಯಾವುದು ಅಂತ ಹೇಳಿದ್ರೆ ಚೈತನ್ಯ ಅನ್ನುವುದೇನೆ. ಆದ್ದರಿಂದ ಸಂಬಂಧ ಮಾತ್ರ ವಿವಕ್ಷೆಯ ಅತ್ರ ಷಷ್ಠಿಯುಕ್ತ. ಒಂದೊಂದು ವಿಷಯಕ್ಕೂ ಅಷ್ಟು ಸಮರ್ಥನೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಸಂಬಂಧ ಸಾಧಾರಣ ಅರ್ಥ, ಸಂಬಂಧ ಸಾಮಾನ್ಯ ವಿಶೇಷ ಹೇಳಬೇಕೆ, ನಿರ್ಧಾರಣ ಅರ್ಥ ಹೇಳಬೇಕೆ ಅನ್ನೋದೇ ಇಲ್ಲಿ ದೊಡ್ಡ ವಿಷಯ ಇದೆ. ಅದನ್ನೇ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಚೇತನ ಅನ್ನುವುದು ಸಂಬಂಧ ಸಾಮಾನ್ಯವನ್ನು ತಿಳಿಸುತ್ತೋ, ನಿರ್ಧಾರಣವಾಗಿ ಇದುವೇ ಚೇತನ ಅಂತ ಹೇಳಬಹುದೇ ಅಂತ ಹೇಳಿದ್ರೆ, ಭೂತಾನಾಮ ಅನ್ನೋದು ಪಂಚಭೂತಗಳನ್ನು ಇಟ್ಕೊಂಡು ಒಂದು ಚೇತನ ಅನ್ನುವ ಧಾತು ಅವುಗಳಲ್ಲಿ ಸೇರಿದೆ ಅಂತ ಒಂದು ಪ್ರಮಾಣವಿದೆ. ಅದಕ್ಕೆ ಹಾಗೆ ಹೇಳಬಾರ್ದು ಹೇಳಿದ್ರೆ, ಭೂತ ಅನ್ನುವ ಶಬ್ದ ಪಂಚಭೂತಗಳನ್ನು ತಿಳಿಸ್ಬೇಕು ಅನ್ನೋ ನಿಯಮವಿಲ್ಲ ಎಲ್ಲ ಕಡೆ. ಆದ್ದರಿಂದ ಈ ರೀತಿ ಅರ್ಥ ಮಾಡಬೇಕಾಗಿಲ್ಲ. ಅದು ಪ್ರಸಿದ್ಧವಾದ ಪ್ರಯೋಗ ಇರೋದು ಚೇತನ ಅನ್ನೋದು ಚೈತನ್ಯದಲ್ಲಿಯೇ. ಆದ್ದರಿಂದ ಚೈತನ್ಯ ಉಳ್ಳಂತಹ ಎಲ್ಲ ಪ್ರಾಣಿಗಳಲ್ಲಿ ಆ ಚೈತನ್ಯವು ನಾನೇ ಆಗಿದ್ದೇನೆ, ಅಂದರೆ ನನ್ನ ನಿಯಮನದಲ್ಲಿಯೇ ಇದೆ ಅನ್ನೋದನ್ನ ಇಲ್ಲಿ ಅರ್ಥ ಸ್ವೀಕಾರ ಮಾಡಬೇಕು ಅನ್ನೋದು ಕಡೆಯಲ್ಲಿ ಸಮರ್ಥನೆ ಮಾಡ್ತಾರೆ. ಅದನ್ನ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶಃ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಹು ಶಿಖರಿಣಾಮಹಂ. ಇಲ್ಲಿಯೂ ಕೆಲವು ಕಡೆ ವಿಶೇಷವಾದ ಅರ್ಥಗಳನ್ನೆಲ್ಲ ಹೇಳ್ತಾರೆ. ರುದ್ರಾಣಾಂ ಏಕಾದಶಾನಾಂ ಶಂಕರಃ ಅಹಮಸ್ಮಿ. ಏಕಾದಶ ರುದ್ರರಲ್ಲಿ ಶಂಕರನು ನಾನೇ ಆಗಿದ್ದೇನೆ. ಯಕ್ಷರಕ್ಷಸಾಂ ವೈಶ್ರವಣಃ ಅಹಂ. ಯಕ್ಷರಕ್ಷಸಾಂ ವೈಶ್ರವಣಃ ಅಹಂ ಅಂತ ಹೇಳಿದರು. ವಸೂನಾಂ ಅಷ್ಟಾನಾಂ ಪಾವಕಃ ಅಹಂ. ಅಷ್ಟವಸುಗಳಲ್ಲಿ ಪಾವಕ ಅನ್ನುವ ವಸು ನಾನೇ ಆಗಿದ್ದೇನೆ. ಶಿಖರಿಣಾಂ ಶಿಖರ ಶೋಭಿನಾಂ ಪರ್ವತಾನಾಂ ಮಧ್ಯೆ ಮೇರುಹು ಅಹಂ. ಯಾಕೆಂದ್ರೆ ಇದು ಮುಂದೆ ನಗಾನಾಂ ಅಂತ ಬರುತ್ತೆ. ಆದ್ದರಿಂದ ಇಲ್ಲಿ ಶಿಖರಿಣಾಂ ಅಂತ ಹೇಳಿರೋದು ನಗ ಅನ್ನುವ ಶಬ್ದವು ಮುಂದೆ ಬರುತ್ತೆ. ನಗ ಅಂತ ಹೇಳುವುದು ಪರ್ವತವನ್ನೇ ತಿಳಿಸುತ್ತೆ. ಆದ್ದರಿಂದ ನಗ ಅನ್ನುವ ಶಬ್ದಕ್ಕೂ ಶಿಖರ ಅನ್ನುವ ಶಬ್ದಕ್ಕೂ ವ್ಯತ್ಯಾಸವನ್ನು ಹೇಳಬೇಕು. ಇಲ್ಲಿ ಶಿಖರ ಶೋಭಿನಾಂ ಪರ್ವತಾನಾಂ ಅಂತ ಅರ್ಥ ಮಾಡೋದು. ಶಿಖರಗಳಿಂದ ಶೋಭಿಸುವ ಪರ್ವತಗಳು. ಕೆಲವು ಶಿಖರವಿಲ್ಲದಿರುವ ಪರ್ವತಗಳಿರುತ್ತೆ, ಕೆಲವು ಶಿಖರವಿರುವ ಪರ್ವತಗಳಿರುತ್ತೆ. ಆ ರೀತಿ ಪರ್ವತಗಳು ಇದೆ. ಆದ್ದರಿಂದ ಅದಕ್ಕೆ ಅದೆರಡಕ್ಕೂ ನಗ ಶಬ್ದಕ್ಕೂ ಇದಕ್ಕೂ ಶಿಖರಿಣಾಂ ಅಂತ ಹೇಳುವಾಗ ಪರ್ವತಗಳಿಗೂ ಒಂದು ವ್ಯತ್ಯಾಸವನ್ನು ತೋರಿಸ್ತಾರೆ. ಶಿಖರವಿರುತ್ತೆ, ಶಿಖರ ಇರೋದಿಲ್ಲ ಕೆಲವದಕ್ಕೆ ಅಂತ ಹೇಳಿ. ಶಿಖರ ಶೋಭಿನಾಂ ಪರ್ವತಾನ ಮಧ್ಯೆ ಮೇರುಹು ಅಹಂ. ಮೇರು ಶಿಖರ ಬಹಳ ಪ್ರಸಿದ್ಧವಾದದ್ದು ಅಂತ ಪುರಾಣಗಳಲ್ಲಿ ತಿಳಿದು ಬರುತ್ತೆ. ರುದ್ರಾಣಾಂ ಇತಿ ರುದ್ರೇಶು ಏಕಸ್ಯ ಶಂಕರ ಸಂಜ್ಞಾ ಏವ ಉತ್ಕರ್ಷ ದ್ಯೋತನಂ. ಅದು ಉತ್ಕೃಷ್ಟನಾದವನು ಶಂಕರ ಅಂತ ಹೇಳುವನು ರುದ್ರರುಗಳಲ್ಲಿ. ಅದು ಉತ್ಕೃಷ್ಟವಾದ ಅರ್ಥದಲ್ಲಿ ಹೇಳಲ್ಪಟ್ಟಿದೆ. ಯಕ್ಷರಕ್ಷಸ ಜಾತ್ಯೋ ಅದೂರ ವಿಪ್ರಕರ್ಷಾತ್ ಯಕ್ಷರಕ್ಷಸಾಂ ಇತ್ಯು ನತು ವಿತ್ತೇಶಸ್ಯ ರಾಕ್ಷಸತ್ವ ಗಂಧ. ರಾಕ್ಷಸರಿಗೂ ವಿತ್ತೇಶನಿಗೂ ಏನು ಸಂಬಂಧ ಇಲ್ಲ. ವಿತ್ತೇಶ ಅಂದರೆ ಕುಬೇರ. ಕುಬೇರವನು ಯಕ್ಷರಿಗೆ ರಾಜನಾದವನು ಅಷ್ಟೇನೆ ಹೊರತು ರಾಕ್ಷಸರಿಗೂ ಕುಬೇರನಿಗೂ ಸಂಬಂಧ ಇಲ್ಲ. ವಿತ್ತೇಶಸ್ಯ ನ ರಾಕ್ಷಸತ್ವ ಗಂಧ. ಆದರೆ ಯಕ್ಷರಕ್ಷಸಾಂ ಅಂತ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಜಾತಿ ಎಲ್ಲರೂ ಕೂಡ ದೇವಜಾತಿಗೆ ಸೇರಿ, ಜಾಸ್ತಿ ಅಷ್ಟೇನು ವ್ಯತ್ಯಾಸವಿಲ್ಲ ಹೆಚ್ಚಾಗಿ. ಅದೂರ ವಿಪ್ರಕರ್ಷಾತ್ ಅಂದರೆ ಹತ್ತಿರದ ಸಂಬಂಧವಿದೆ. ಹತ್ತಿರದ ಸಂಬಂಧ ಯಕ್ಷ ರಾಕ್ಷಸ ಇವರೆಲ್ಲರೂ ಕೂಡ ದೇವಜಾತಿಗೆ ಸೇರಿದವರೇ, ಯಕ್ಷ ರಾಕ್ಷಸರು ಎಲ್ಲರೂ. ಆದ್ದರಿಂದ ಜಾತಿಯಲ್ಲಿ ಅವರಿಬ್ಬರಿಗೂ ಹತ್ತಿರ ಇರಬಹುದು. ಆದರೆ ಕುಬೇರನಿಗೂ ರಾಕ್ಷಸ ಜಾತಿಗೂ ಸಂಬಂಧ ಇಲ್ಲ. ಆದ್ದರಿಂದ ಅವನು ರಾಕ್ಷಸನಲ್ಲ ಕುಬೇರ. ನಕ್ಷತ್ರಾಣಾಮಹಂ ಶಶಿ ಇತಿವತ್ ವಿಜಾತೀಯ ಪತಿತ್ವ ಮಾತ್ರ ಇಹ ವಿವಕ್ಷಿತ. ಯಕ್ಷರು ರಾಕ್ಷಸರಲ್ಲ ಅಲ್ವಾ? ಯಕ್ಷರು ರಾಕ್ಷಸರಲ್ಲ. ಆದರೆ ಯಕ್ಷರು ರಾಕ್ಷಸರು ಇವರಿಬ್ಬರುಗಳಲ್ಲಿ ನಾನು ಕುಬೇರ ಆಗಿದ್ದೇನೆ ಅಂತ ಹೇಳಿದ್ರೆ, ಇವರಿಬ್ಬರಲ್ಲಿ ನಾನು ಕುಬೇರ ಅಂತ ಹೇಳಿದ್ರೆ, ರಾಕ್ಷಸರಿಗಲ್ಲಿ ಕುಬೇರ ಅನ್ನೋದು ಇಲ್ಲ. ರಾಕ್ಷಸರಿಗೆ ಸಂಬಂಧ ಇಲ್ಲ ಕುಬೇರನಿಗೂ ರಾಕ್ಷಸರಿಗೂ. ಯಕ್ಷರಲ್ಲಿ ಮಾತ್ರವೇ ಕುಬೇರನಿಗೆ ಸಂಬಂಧ ಇರೋದು. ಆ ರಾಕ್ಷಸರನ್ನು ಸೇರಿ ಹೇಳಲ್ಪಟ್ಟಿದೆಯಲ್ಲ ಶ್ಲೋಕದಲ್ಲಿ, ಯಕ್ಷ ರಕ್ಷಸಾಂ ಅಂತ ಹೇಳ್ಬಿಟ್ಟು.
ಆದರೆ ರಾಕ್ಷಸ ಜಾತಿಯು ಯಕ್ಷ ಜಾತಿಗೂ ಹತ್ತಿರದಲ್ಲಿರುವಂಥ ಜಾತಿಗಳು, ಆದ್ದರಿಂದ ಆ ರೀತಿ ಹೇಳಬಹುದು ಅಂತ ಒಂದು ಅರ್ಥ. ಆ ಅರ್ಥವನ್ನೇ ಹೇಳ್ತಾರೆ ಇಲ್ಲಿ. ಯಾಕೆಂದರೆ ಕುಬೇರನಿಗೆ ರಾಕ್ಷಸತ್ವ ಅನ್ನೋದು ಇಲ್ಲ, ಆ ಜಾತಿ ಆ ದೃಷ್ಟಿಯಿಂದ ಹೇಳ್ಬೋದು ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ನಕ್ಷತ್ರಾಣಾಂ ಶಶಿವತೆ ವಿಜಾತಿಯ ಪತಿತ್ವ ಮಾತ್ರ ಈ ವಿವಕ್ಷಿತ. ಅವ್ರಿಗೂ ಇವನು ಪತಿಯಾದವನು ಅಂತಾನು ಹೇಳ್ಬೋದು. ಯಕ್ಷರಾಕ್ಷಸರಿಗಳೆಲ್ಲ ಪತಿ ಎನ್ನುವ ಅರ್ಥ ಬೇಕಾದ್ರೂ ತಗೊಳ್ಬಹುದು. ಯಾಕೆಂದರೆ ಬೇರೆ ಒಂದು ಜಾತಿಗೆ ಇವನು ಒಡೆಯನಾಗಿದ್ದಾನೆ ಅನ್ನುವ ಅರ್ಥದಲ್ಲೂ ಬೇಕಾದ್ರೆ ತೆಗೆದುಕೊಳ್ಬಹುದು ಅನ್ನೋದನ್ನು ಅರ್ಥ ಮಾಡ್ತಾರೆ. ವಿತ್ತೇಶ ಸಂಜ್ಞೆಯಾಚ ಧನದಸ್ಯ ಅಸಾಧಾರಣ ಐಶ್ವರ್ಯ ಉತ್ಕರ್ಷ ದ್ಯೋತನಂ. ವಿತ್ತೇಶ ಅಂದರೆ ವಿತ್ತಗಳಿಗೆಲ್ಲ ಈಶನಾದವನು ಅಂತ ಹೇಳಿದ್ರೆ ಧನದಸ್ಯ ಧನದಹ, ಅವನು ಧನವನ್ನು ಅತ್ಯಧಿಕವಾದ ಧನ ಉಳ್ಳವನು, ಅಸಾಧಾರಣವಾದ ಐಶ್ವರ್ಯವನ್ನು ಉಳ್ಳೋದ್ರಿಂದ ಉತ್ಕರ್ಷವಾದ ಅರ್ಥ, ಉತ್ಕೃಷ್ಟ ಅರ್ಥದಲ್ಲಿ ವಿತ್ತೇಶ ಅನ್ನುವ ಅರ್ಥವು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ಮುಂದೆ ಶಿಖರ ಶೋಭಿನಾಂ, ಶಿಖರ ಮೇರುಹು ಶಿಖರಿಣಾಂ ಅಂತ ಹೇಳುವಾಗ ಸ್ಥಾವರಾಣಾಂ ಹಿಮಾಲಯ ಇತಿ ಪರ್ವತ ಮಾತ್ರಾಣಾಂ ಪರಸ್ತಾದ್ ಭಕ್ಷ್ಯಮಾಣತ್ವಾತ್. ಮುಂದೆ ಸ್ಥಾವರಗಳಲ್ಲಿ ನಾನು ಹಿಮಾಲಯ ಅಂತ ಒಂದು ಬರುತ್ತೆ ವಿಭೂತಿ ಹೇಳುವಾಗ, ಸ್ಥಾವರಗಳಲ್ಲಿ ಹಿಮಾಲಯ ಅಂತ. ಮೇರು ಶಿಖರಿಣಾಂ ಇತ್ಯತ್ರ ಶಿಖರಿ ಶಬ್ದೇನ ಪರ್ವತ ವಿಶೇಷ ವಿವಕ್ಷಿತ. ಆದ್ದರಿಂದ ಇದು ಪರ್ವತಾನಾಂ ಸ್ಥಾವರಾಣಾಂ ಹಿಮಾಲಯ ಅಂತ ಹೇಳಿದಾಗ, ಸ್ಥಾವರಗಳು ಅಂದರೆ ಪರ್ವತಗಳು, ಪರ್ವತಗಳಲ್ಲಿ ನಾನು ಹಿಮಾಲಯನಾಗಿದ್ದೇನೆ ಅಂತ ಹೇಳಿದ್ರೆ ಪರ್ವತಗಳಲ್ಲಿಯೂ ಶಿಖರ ಇರುವ ಪರ್ವತಗಳಿಗೆ ಒಂದು ವಿಶೇಷ. ಆದ್ದರಿಂದ ಶಿಖರವುಳ್ಳ ಪರ್ವತಗಳು, ಶಿಖರವಿಲ್ಲದ ಪರ್ವತಗಳು. ಹಿಮಾಲಯವು ಶಿಖರವಿಲ್ಲದ ಪರ್ವತ ಅಂತ ಅರ್ಥ ಮಾಡಬೇಕು. ಸ್ಥಾವರಗಳಲ್ಲಿ ನಾನು ಹಿಮಾಲಯ ಅಂತ ಹೇಳಿ, ಶಿಖರವಿರುವುದು ಮೇರು ಅಂತ ಪ್ರಸಿದ್ಧವಾಗಿ ಮೇರುಗಳಲ್ಲಿ ಅಂತ ಹೇಳುವಾಗ ಶಿಖರವಿರುವ ಪರ್ವತಗಳಲ್ಲಿ ನಾನು ಮೇರು ಆಗಿದ್ದೇನೆ ಅಂತ ಹೇಳಿ ಅರ್ಥ ಮಾಡ್ತಾರೆ. ಶಕ್ತಶ್ಚಾಯಂ ಶಬ್ದ ವಿಶೇಷಂ ದರ್ಶಯಿತು ಮಿತಿ ಅಭಿಪ್ರಾಯಣ ಶಿಖರ ಶೋಭಿನಾಂ ಪರ್ವತಾನಾಂ. ಆದ್ದರಿಂದ ಈ ವಿಶೇಷವನ್ನು ತಿಳಿಸಲು ಶಿಖರಿಣಾಂ ಅಂತ ಶಬ್ದ ಇರೋದ್ರಿಂದ ಆ ಶಿಖರಿ ಅನ್ನುವ ಶಬ್ದವು ಶಿಖರವನ್ನು ಉಳ್ಳದು ಅನ್ನುವಂತಹ ವಿಶೇಷ ಅರ್ಥ ತಿಳಿಸೋದಕ್ಕೆ ಅದಕ್ಕೆ ಸಾಧ್ಯವಿದೆ. ಆದ್ದರಿಂದ ಶಿಖರವುಳ್ಳ ಪರ್ವತಗಳಲ್ಲಿ ಮೇರು ನಾನು ಅಂತ ಅರ್ಥ ಮಾಡ್ತಾರೆ. ಪ್ರಶಂಸಾಪರಃ ಪ್ರತ್ಯಯ ಇತಿ ಭಾವ. ಪ್ರಶಂಸೆ, ಆ ಪರ್ವತಕ್ಕೆ ಒಂದು ಪ್ರಶಂಸೆ, ಅದು ಅಧಿಕವಾಗಿ ಶೋಭೆ ಉಳ್ಳದ್ದು ಅನ್ನುವಂಥ ಅರ್ಥ. ಪ್ರಶಸ್ತ ರತ್ನ ಕಾಂಚನಾದಿಮಯ ಶಿಖರ ವಿಶೇಷ ಯೋಗಾತ್ ಮೇರೋಹ ಅತಿಶಯ. ಅದಕ್ಕೆ ರತ್ನಮಯವಾದ ಶಿಖರಗಳೇನು, ಕಾಂಚನ ಶಿಖರಗಳೇನು, ಇದೆಲ್ಲ ಇದೆ. ಆದ್ದರಿಂದ ಅದಕ್ಕೆ ಆ ರೀತಿ ಒಂದು ಶೋಭೆ ಇದೆ ಅನ್ನೋದು ಹೇಳಲ್ಪಡುತ್ತೆ. ಅದರ ಶಿಖರಗಳು ಅಷ್ಟು ಅದ್ಭುತವಾಗಿರುತ್ತೆ. ಹಿಮಾಲಯದಲ್ಲೂ ಶಿಖರಗಳನ್ನು ನೋಡ್ತೀವಿ ನಾವು, ಆದರೆ ಆ ಮೇರು ಪರ್ವತದ ಮುಂದೆ ಶಿಖರ ಅಂತ ಹೇಳಲ್ಪಡೋದಿಲ್ಲ ಅಂತ ಇಲ್ಲಿ ಹಿಮಾಲಯ ಅಂತ ಹೇಳಿ ಸ್ಥಾವರ ಅಂತ ಹೇಳಲ್ಪಟ್ಟಿದೆ. ಹಿಮಾಲಯಕ್ಕೆ ಶಿಖರಿ ಅಂತ ಹೇಳಿಲ್ಲ ಹಿಮಾಲಯಕ್ಕೆ, ಆದರೆ ಮೇರುಗೆ ಶಿಖರಿ ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ರತ್ನಮಯವಾದ ಒಂದು ಶಿಖರ, ಕಾಂಚನಮಯವಾದ ಶಿಖರ, ಇವುಗಳೆಲ್ಲ ಇದೆ ಅಂತ ಹೇಳಿ ಅದಕ್ಕೆ ಒಂದು ವಿಶೇಷ ಅತಿಶಯವನ್ನು ಹೇಳುತ್ತೆ ಮೇರು ಪರ್ವತಕ್ಕೆ. ಅದನ್ನು ಅಲ್ಲಿ ಆದ್ದರಿಂದ ಆ ಅರ್ಥದಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ ಮಾಡಿ. ಪುರೋಧಸಾಂಚ ಮುಖ್ಯಂ ಮಾಂ ವಿಧಿಭಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದ ಸರಸಾಮಸ್ಮಿ ಸಾಗರ. ಪುರೋಧಸರು ಅಂದರೆ ಎಲ್ಲ ಪುರೋಹಿತರು ಅಂತ ಅರ್ಥ. ಬೃಹಸ್ಪತಿಯ ಕರ್ತವ್ಯವನ್ನು ಮಾಡುವಂತಹವರು, ಬೃಹಸ್ಪತಿ ಮಾಡುವಂತಹವರು, ಅವರಲ್ಲಿ ನಾನು ಬೃಹಸ್ಪತಿ ಆಗಿದ್ದೇನೆ ಅಂತ ಹೇಳಿ ಪುರೋಧಸಾಂ ಉತ್ಕೃಷ್ಟ ಬೃಹಸ್ಪತಿ, ಉತ್ಕೃಷ್ಟವಾದ ಅರ್ಥ, ಉತ್ಕೃಷ್ಟ ಅರ್ಥದಲ್ಲಿ ಇಲ್ಲಿ ವಿಭೂತಿ ಅಂತ ಹೇಳಲ್ಪಡುತ್ತೆ. ಸೇನಾನೀನಾಂ ಅಲ್ಲಿ ಹೇಳುವಾಗ ಪಾರ್ಥ ಸೇನಾನೀನಾಂ ಅಹಂ ಸ್ಕಂದ, ಸೇನಾಪತೀನಾಂ ಸ್ಕಂದ ಅಹಮಸ್ಮಿ, ಸರಸಾಂ ಸಾಗರ ಅಹಮಸ್ಮಿ. ಇಲ್ಲಿಯೂ ಕೂಡ ಸರಸಾಮಸ್ಮಿ ಸಾಗರ, ಇಲ್ಲಿಯೂ ಮುಂದೆ ಕೂಡ ಇಲ್ಲಿ ಸರಸ್ಸು ಪ್ರವಾಹ ವ್ಯತಿರಿಕ್ತವಾದದ್ದು ಅಂತ ಹೇಳ್ತಾರೆ. ಅರ್ಥವನ್ನು ಇಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ಬೃಹಸ್ಪತಿ ಸಂಜ್ಞೆಯ ಬೃಹತಾಂ ಪತಿ ಇತಿ ಅತಿಶಯ ಸಿದ್ಧಿ ಗಿರಾಂ ಪತಿ ಹಿ ಅಸೌ. ಅದು ಕೂಡ ಒಂದು ಅರ್ಥ. ಬೃಹತಾಂ ಪತಿ ಅಂತ ಹೇಳಿ, ಗಿರಾಂ ಪತಿ, ಮಾತುಗಳಿಗೆಲ್ಲ ಇವನೇ, ವಾಕ್ಕಿಗೆ ಪತಿಯಾದವನು ಬೃಹಸ್ಪತಿ. ಆದ್ದರಿಂದ ಇವನಿಗೆ ಒಂದು ಉತ್ಕರ್ಷತೆ ಅಂತ ಹೇಳಲ್ಪಟ್ಟಿದೆ. ಸೇನಾನಿ ಶಬ್ದೇನ ಹತ್ರ ಕರ್ಮವಶ್ಯ ಸೇನಾಪತಿ ಸಂಗ್ರಹ, ಸೇನಾಪತಿಗಳ ಒಂದು ಸಂಗ್ರಹ. ಸ್ಕಂದಸ್ಯ ದೇವಸೇನಾನಿತ್ವ ಲಕ್ಷಣ ಅತಿಶಯ. ಸ್ಕಂದನು ದೇವಸೇನಾನಿ ಆದ್ದರಿಂದ ಅವನಿಗೆ ಒಂದು ಅತಿಶಯವಿದೆ ಅವನು. ಆದ್ದರಿಂದ ಇಲ್ಲಿ ಮನುಷ್ಯರ ಸೇನಾಧಿಪತಿಗಳಿಗಿಂತ ದೇವಸೇನಾಧಿಪತಿಗೆ ಒಂದು ಉತ್ಕೃಷ್ಟತೆ.
ಆದ್ದರಿಂದ ಇಲ್ಲಿ ಸ್ಕಂದ ಅಂತ ಹೇಳಲ್ಪಟ್ಟಿದೆ. ಸರಸ್ ಶಬ್ದದಿಂದ ಸರಸಾಮಪಿ ಸಾಗರ, ಸರಸಾಮಪಿ ಸಾಗರ. ಸರಹ ಅಂತ ಹೇಳಿದ್ರೆ ಒಂದು ಸರೋವರ ಅಂತ ಅರ್ಥವಲ್ಲ. ಇಲ್ಲಿ ಸರಹ ಅಂತ ಹೇಳೋದು ಸಾಗರಕ್ಕೂ ಸರೋವರಕ್ಕೂ ಬೇಕಾದ ವ್ಯತ್ಯಾಸವಿದೆ. ಸರಸ್ಸುಗಳಲ್ಲಿ ಸಾಗರ ಅಂತ ಹೇಳಿದ್ರೆ, ಸರಸ್ಸು ಅಂದ್ರೆ ನಮಗೇನು ಮನಸ್ಸಿಗೆ ಬರುತ್ತೆ, ಒಂದು ಸರೋವರ, ಒಂದು ಚಿಕ್ಕ ಕೊಳನೋ ಸರೋವರನೋ ಅರ್ಥ ಬರುತ್ತೆ. ಅವುಗಳಲ್ಲಿ ಸಾಗರ ಅಂತ ಹೇಳಕ್ ಆಗೋದಿಲ್ಲ. ಸಾಗರಕ್ಕೂ ಅದಕ್ಕೂ ಬೇಕಾದಷ್ಟು ವ್ಯತ್ಯಾಸವಿದೆ. ಆದ್ದರಿಂದ ಸರಸ್ ಶಬ್ದಕ್ಕೆ ಏನು ಅರ್ಥ ಮಾಡಿದ್ರು ಅಂದ್ರೆ ಪ್ರವಾಹ ವ್ಯತಿರಿಕ್ತ ಸ್ಥಾಸ್ನು ಸಲಿಲಾಶಯಂ. ಸಾಸ್ನು ಅಂದ್ರೆ ಸ್ಥಿರವಾಗಿ ನಿಂತಿರೋದು ಅಂತ ಅರ್ಥ, ಸ್ಥಿರವಾಗಿರೋದು ಅಂತ ಅರ್ಥ. ಸ್ಥಾಸ್ನು ಅಂತ ಹೇಳಿ ನಿಂತಿರೋದು, ಪ್ರವಾಹವಿಲ್ಲದ ಸ್ಥಿರವಾದ ನೀರನ್ನು ಉಳ್ಳಂತಹ ಒಂದು ನೀರಿನ ಆಶಯ, ಸಲಿಲಾಶಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಒಂದು ಚಿಕ್ಕ ಕೊಳ, ಚಿಕ್ಕ ಸರೋವರ ಅಂತ ಅರ್ಥವಲ್ಲ ಸರಸ್ ಅನ್ನೋ ಶಬ್ದಕ್ಕೆ. ಇಲ್ಲಿ ಅಲ್ಲಾಡದೆ ಇರುವಂತಹ ನೀರನ್ನು ಹೊಂದಿರುವಂತಹದ್ದು, ಆ ಅರ್ಥದಲ್ಲಿ ಸರಸ್ಸು ಅನ್ನೋ ಶಬ್ದವನ್ನು ಹೇಳಬೇಕು. ಪ್ರವಾಹವಿಲ್ಲದ ಅಂದ್ರೆ ಪ್ರವಹಿಸದೇ ಇರುವಂತಹ, ಸ್ಥಿರವಾಗಿರುವಂತಹ ಜಲವನ್ನು ಹೊಂದಿರುವ ಒಂದು, ಅದರಲ್ಲಿ ಸಾಗರ ನಾನು ಅಂತ ಹೇಳಿದ್ರೆ ಆಗ ಅದಕ್ಕೆ ಅರ್ಥ ಸರಿ ಹೋಗುತ್ತೆ. ವಿವಕ್ಷಿತತ್ವಾತ್ ಸಾಗರ ಸಂಗ್ರಹ ಸ್ರೋತಸಾಂ ಪೃಥಕ್ ಮುಖ್ಯಮಾನತ್ವ. ಸ್ರೋತಸಾಂ ಜಾಹ್ನವಿ ಅಂತ ಹೇಳಿ ಬರುತ್ತೆ, ಜಾಹ್ನವಿ ಅಂತ ಹೇಳಿ ಹರಿಯುವ ಇದರಲ್ಲೆಲ್ಲ ನಾನು ಜಾಹ್ನವಿ ಆಗಿದ್ದೇನೆ ಅಂತ ಮುಂದೆ ಹೇಳೋದ್ರಿಂದ ಹರಿಯದೇ ಇರುವಂತಹ, ಪ್ರವಾಹವಿಲ್ಲದಿರುವಂತಹ, ಸ್ಥಿರವಾಗಿರುವಂತಹ ಜಲಾಶಯಗಳಲ್ಲಿ ನಾನು ಸಾಗರನಾಗಿದ್ದೇನೆ ಅಂತ ಹೇಳಿ ವ್ಯತ್ಯಾಸವನ್ನು ತೋರಿಸ್ತಾರೆ. ನದಿಗಳಿಗೂ ಸಾಗರಕ್ಕೂ ಸರಸ್ಸು ಮೊದಲಾದಕ್ಕೂ ಕೂಡ ಆ ರೀತಿ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ಆದ್ದರಿಂದ ಇಲ್ಲಿ ಪ್ರವಾಹ ವ್ಯತಿರಿಕ್ತವಾದ ಸ್ಥಾಸ್ನು ಸಲಿಲಾಶಯಂ, ಅವುಗಳಲ್ಲಿ ಸಾಗರವು ಉತ್ಕೃಷ್ಟವಾದದ್ದು. ಸ್ಥಿರವಾದ ಜಲವನ್ನು ಉಳ್ಳದಲ್ಲಿ ಉತ್ಕೃಷ್ಟವಾದದ್ದು ಸಾಗರ, ಅದಕ್ಕೆ ಅತ್ಯಧಿಕವಾದ ಎಲ್ಲೆಯೇ ಇಲ್ಲ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅವುಗಳಲ್ಲಿ ಸಾಗರ ಅಂತ ಹೇಳೋದು ಆ ಒಂದು ದೃಷ್ಟಿಯಿಂದ ಪ್ರವಹಿಸದೇ ಇರುವುದರ ಜಲವನ್ನು ಹೊಂದಿರುವಂತಹ ಪದಾರ್ಥಗಳಲ್ಲಿ ಸಾಗರ ನಾನೇ ಆಗಿದ್ದೇನೆ ಅಂದ್ರೆ ನನ್ನ ನಿಯಮನದಲ್ಲಿ ಅದು ಇದೆ ಅಂತ ಅರ್ಥ. ಸ್ರೋತಸ್ಸು ಅನ್ನೋದು ಮುಂದೆ ಹೇಳಲ್ಪಡುತ್ತೆ. ಆದ್ದರಿಂದ ಈ ರೀತಿ ಅರ್ಥ ಮಾಡು. ಹೀಗೆ ಒಂದೊಂದಕ್ಕೂ ಕೂಡ ವಿಶೇಷವಾದ ಅರ್ಥಗಳು, ಎಲ್ಲದರಲ್ಲಿಯೂ ನಿಯಾಮ್ಯತ್ವ ಅನ್ನೋದೇ ಪ್ರಧಾನ. ಅವಿನಾಭಾವ ಅಂತ ಹೇಳೋದು ನಿಯಾಮ್ಯತೆಯ ಮೊದಲೇ ಅದನ್ನು ಸ್ಪಷ್ಟಪಡಿಸ್ಬಿಟ್ರು. ನನ್ನಿಂದಲೇ ಇವುಗಳೆಲ್ಲ ನಿಯಮನ ಮಾಡಲ್ಪಡುತ್ತೆ, ಇದರಲ್ಲೆಲ್ಲ ನನ್ನ ವಿಭೂತಿಯನ್ನು ನೋಡಬಹುದು ನೀನು ಅಂತ ಇಲ್ಲಿ ಕೃಷ್ಣನು ತನ್ನ ವಿಭೂತಿಯ ವಿಷಯವನ್ನ ಹೇಳ್ತಾ ಇರುವಂತಹ ಪ್ರಕರಣ. ಇಲ್ಲಿ ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರವನ್ನು ನಿಲ್ಲಿಸ್ಕೊಂತೇನೆ. ನಿತ್ಯ ಮಚ್ಚುದ ಪದಾಂಬುಜಗ್ಮರುಕ್ಮೋಹತಃ ತರಿತರಾಣಿ ಜ್ಞಾಯಮೇನೆ ಅಸ್ಮದ್ಗುರೋರ್ಭಗವತೋ ಸುರೇಕ ಸಿಂಧೋ ರಾಮಾನುಜಸ್ಫೇಣೋ ಬಗ್ಗೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಿಗಮಾಂತ ಮಹಾದೇಶಿಕಾಯ ನಮಃ.